ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ. ತುಂಬ ಎಚ್ಚರದಿಂದ ರಾಮನನ್ನು ಕರೆದು ಸಂಭ್ರಮಿಸಿಕೊಂಡಿದ್ದಾನೆ ವಿಶ್ವಾಮಿತ್ರ. ಇವತ್ತು ಮತ್ತೆ ರಾಮನ ಚಿಂತನೆಯ ಬಗ್ಗೆ, ರಾಮಾಯಣ ನಮ್ಮನ್ನು ಎಚ್ಚರಿಸಿದ ಬಗ್ಗೆ ಹೇಳುತ್ತೇನೆ ಅಂತ ಹೇಳಿದ್ದೆ. ಹೀಗೆ ದಿನಕ್ಕೊಂದು ರಾಮನ ಹರೇ ರಾಮ ಯಾಕೆ ಕರಿಬೇಕು ಅಂತ ಅನ್ನೋ ನೆಲೆಯಲ್ಲಿ ಕೊನೆಗೆ ನಾಳೆಯೂ ನಿನ್ನೆ ಕೊನೆಯಾಗುವಾಗ ರಾಮಾಯಣದ 3 ಮೌಲ್ಯಗಳ ಬಗ್ಗೆ ವಾಲ್ಮೀಕಿ ಹೇಳಿಕೊಂಡಂತೆ ಇತ್ತ ನೋಡಿಕೊಂಡರೆ ಯೋಗಶಾಸ್ತ್ರ ಯಮಗಳ ಬಗ್ಗೆ ಮಾತಾಡಿದಾಗ ಅಹಿಂಸಾ ಸತ್ಯಮಸ್ತೇಯಂ ಬ್ರಹ್ಮಚರ್ಯ ಪರಿಗ್ರಹವು ಅಂತ ಹೇಳ್ತಾ ಮುಖ್ಯವಾಗಿ 5 ಅದನ್ನೇ ಬಿಡಿಸಿ ಮತ್ತೆ 8, 10, 12 ಮಾಡಿಕೊಂಡಿವೆ ಪುರಾಣಗಳು ಸೇರಿ. ಅತ್ಯಂತ ಪ್ರಧಾನವಾದ ಮೌಲ್ಯ ಅಹಿಂಸೆಯ ನಂತರದಲ್ಲಿ ಸ್ಥಾನವನ್ನು ಪಡೆದದ್ದು ಸತ್ಯ ಅಂತ. ಸತ್ಯಂ ವದ ಎನ್ನುವುದಾಗಿಯೇ ವಿದ್ಯಾತ್ಮಕವಾಗಿ ಗುರುಕುಲದಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡುವಾಗ ಹೇಳುವ ಮಾತದು. ಯಾವ ಕಾಲದಲ್ಲಿಯೂ ಅದನ್ನು ನಮ್ಮ ದೊಡ್ಡ ಬದುಕಿನ ಉದಾತ್ತವಾದ ಧ್ಯೇಯ ಅಂತ ಹೇಳಿಕೊಂಡು ಸ್ಲೋಗನ್ ಆಗಿ ನಾವು ಅದನ್ನು ಬಳಸಿಕೊಂಡಿದ್ದೇವೆ, ಮತ್ತೆ ಇಟ್ಟುಕೊಂಡಿದ್ದೇವೆ. ಆದರೆ ಪ್ರಾಚೀನ ಕಾವ್ಯ ಅನಿಸಿಕೊಂಡ ಆದರ್ಶವಾದ ಗುಣಮೌಲ್ಯಗಳನ್ನು ತಿಳಿಸುವ ರಾಮಾಯಣ ಸುಳ್ಳಿನಲ್ಲಿ ನಡೆಯಿತು ಎನ್ನುವುದನ್ನು ಒಪ್ಪಿಕೊಳ್ಳುವುದೇ ಕಷ್ಟ ಆಗುವಷ್ಟರ ಮಟ್ಟಿಗೆ ಅದರ ಓತಪ್ರೋತವಾದ ಪ್ರವಾಹ ಒಳಗಿನಿಂದ ಅದು ಹೇಗಿತ್ತು ಅಂತ ಹೊರಗೆ ನಾನು ಕೆಲವು ಮಾತುಗಳಲ್ಲಿ, ನಡೆಗಳಲ್ಲಿ ತೋರಿಸಿಕೊಟ್ಟಿದ್ದೆ. ಅದರ ಜೊತೆಯಲ್ಲಿ ಮತ್ತೆರಡು ಪರದಾರಿಯರ ಅಪಹಾರದ ವಿಷಯದಲ್ಲಿ ಅತ್ತ ಒಂದೆಡೆ ವಾಲಿಯಾಗಿದ್ದರೆ ಇನ್ನೊಂದೆಡೆಯಲ್ಲಿ ರಾವಣನ ಬಹಳ ದೊಡ್ಡದಾಗಿರತಕ್ಕಂತಹ ಪ್ರಭಾವ, ಅವನ ವ್ಯವಹಾರ, ಅದರಲ್ಲಿ ಹೋಗಿ ಹೋಗಿ ಕೊನೆಗೆ ರಾಮನ ಭಾರ್ಯೆಯನ್ನೇ ಆತ ಕಣ್ಣತಪ್ಪಿಸಿ ವಿಚಿತ್ರವಾದ ಒಂದು ಸನ್ನಿವೇಶದೊಂದಿಗೆ, ಇನ್ಯಾವುದನ್ನು ಹಾಗೆ ಮಾಡಿದ್ದಿಲ್ಲ ಆತ, ಮಾರೀಚನನ್ನು ಬರಮಾಡಿಸಿಕೊಂಡು ಮಾಡುವ ಒಂದು ದೊಡ್ಡ ದುರಂತ. ಇದರಿಂದ ಬಹಳ ದೊಡ್ಡ ಪಾಠ. ರಾಮ ಯಾರು ಎನ್ನುವುದು 13 ವರ್ಷಗಳಲ್ಲಿ ಅಲ್ಲಿರತಕ್ಕಂತಹ ಎಲ್ಲರಿಗೂ, ಋಷಿಮುನಿಗಳಿಗೂ, ಅಲ್ಲೇ ಅವಿತುಕೊಂಡಿರತಕ್ಕ ಅನ್ಯಾಯ ಮಾಡಿದ್ದಿರತಕ್ಕಂಥ ರಕ್ಕಸ ವರ್ಗಕ್ಕೂ ಸಹ ಅರ್ಥ ಆಗಿ ಹೋಗಿದೆ. ಅದನ್ನು ಮಾರೀಚ ಯಾವತ್ತೂ ಹೇಳ್ತಾನೆ. 16 ವರ್ಷದ ಹೊತ್ತಿನಲ್ಲೇ ರಾಮನಿಂದ ಹೊಡೆತ ತಿಂದವ ಮಾರೀಚ ರಾವಣನಿಗೆ ಅಭ್ಯಾಸ ಮಾಡಿಸ್ತಾನೆ. ಹೇಳುತ್ತಾ ಇದ್ದದ್ದು ಕೇಳುತ್ತಾ ಇಲ್ಲ ನೀನು ಅಂತಲೂ ಹೇಳುತ್ತಾ ಇದ್ದಾನೆ. ಅದು ಮುಗಿದೀಗ 25 ವರ್ಷ ಆಗ್ತಾ ಬಂದಿದೆ. ಮಾರೀಚ ಹೊಡೆತ ತಿಂದು 16 ವರ್ಷದಲ್ಲಿ ರಾಮನ ಕೈಯಲ್ಲಿ ಹೊಡೆತ ತಿಂದವ. ಅದರ ಬಳಿಕ ರಾಮಚಂದ್ರ ಮತ್ತೆ ಮದುವೆಯಾಗಿಸಿಕೊಂಡು 12 ವರ್ಷ ರಾಜ್ಯಭಾರದಲ್ಲಿ ಅಯೋಧ್ಯೆಯಲ್ಲೇ ಇದ್ದವ. ಅಲ್ಲಿಂದ ಮುಂದಕ್ಕೆ ಕಾಡಿಗೆ ಬಂದವ 13 ವರ್ಷ ಕಳ್ಕೊಂಡಿದ್ದಾನೆ. ಈಗ ಮುಗಿದಿದೆ. ಕೊನೆಯ ವರ್ಷದಲ್ಲಿ ಸೀತೆಯ ಅಪಹಾರ ಆಗಿದೆ. ಅಂದಾಗ 25 ವರ್ಷದ ಹಿಂದೆ ಹೊಡೆತ ತಿಂದ ಮಾರೀಚ ರಾಮನ ಬಲಶಾಲಿತ್ವದ ಬಗ್ಗೆ, ಅವನ ಎತ್ತರದ ಬಗ್ಗೆ ಹೇಳಿದ್ದಾನೆ, ಗುರುತಿಸಿದ್ದಾನೆ. ಹೀಗಾಗಿ ಗೊತ್ತೇ ಇಲ್ಲದ ವಿಷಯ ಅಲ್ಲವೇ ಅಲ್ಲ. ಅಷ್ಟೇ ಅಲ್ಲದೆ 16 ವರ್ಷದ ರಾಮಚಂದ್ರ 7-8 ವರ್ಷದ ಸೀತೆಯನ್ನು ಮದುವೆಯಾಗಿಕೊಂಡಿರೋ ವೃತ್ತಾಂತವನ್ನು ರಾವಣ ತಿಳ್ಕೊಂಡಿದ್ದಾನೆ. ಹಿಂದಿನ ದಿನವೇ ರಾವಣನು ಸಹ ಬಿಲ್ಲಿಗೆ ಕೈ ಹಾಕಿ ಆಗಲಾರದೆ ಸೀತೆಯನ್ನು ಪಡೆಯಲಾಗದೆ ಹೋದವ. ಆದ್ದರಿಂದ ಯಾರಿಗೆ ಸೀತೆ ಸಿಕ್ಕಿದ್ಲಿ ಎನ್ನುವುದು ಅವನಿಗೆ ಗೊತ್ತಿದೆ. ಅಯೋಧ್ಯೆಯಲ್ಲಿ, ಮಿಥಿಲೆಯಲ್ಲಿ, ಲಂಕೆಯಲ್ಲಿ, ದಂಡಕಾರಣ್ಯಲ್ಲಿ 4 ಪಾಯಿಂಟ್ಗಳನ್ನು ಗುರುತಿಸಿ, ಜೊತೆಯಲ್ಲಿ ಕಿಷ್ಕಿಂಧೆಯನ್ನು, ವಾಲಿಯ ಸಾಮ್ರಾಜ್ಯವನ್ನು ಗಮನಿಸಿ. ಹಾಗಾಗಿ ಲಂಕೆಯಿಂದ ದಂಡಕಾರಣ್ಯದಲ್ಲಿರತಕ್ಕಂತಹ ಅವನ ಶೂರ್ಪಣಕಿಯ ತಂಗಿಯ ಒಂದು ಅಖಾಡ, ಅಲ್ಲಿನ ನಡುವೆ ಬಂದಿರತಕ್ಕಂತಹ ದಂಡಕಾರಣ್ಯ ಕಳೆಯುವಾಗ ಬಂದಿರತಕ್ಕಂಥ ಕಿಷ್ಕಿಂಧೆಯಲ್ಲಿ ಹತ್ತಿರವಲ್ಲೇ ವಾಲಿಯ ಸಾಮ್ರಾಜ್ಯ, ಸೋತವನ ನೆಂಟಸ್ತಿಕೆ, ಗೆಳೆತನ. ಅಲ್ಲಿಂದ ಮುಂದಕ್ಕೆ ಅಯೋಧ್ಯೆ ಅರಸರಲ್ಲಿ, ಅಯೋಧ್ಯೆಯಲ್ಲಿಯೇ ಅನರಣ್ಯನ ಜೊತೆಯಲ್ಲಿ ಹೋರಾಟ ಮಾಡಿ ಅನರಣ್ಯನನ್ನು ಕೊಂದವ ರಾವಣ
ಕೊನೆಯ ಗಳಿಗೆಯಲ್ಲಿ ಅರಣ್ಯನಿಂದ ಶಾಪಗ್ರಸ್ತನಾಗಿದ್ದಾನೆ, ನನ್ನ ವಂಶದ ಕುಡಿಯಿಂದಲೇ ನಿನ್ನ ಸಾವು ಅಂತ. ಎಷ್ಟೋ ತಲೆಮಾರಿನ ನಂತರದಲ್ಲಿ ಬಂದವ ರಾಮ. ಅಲ್ಲಿಂದ ಆಚೆಗೆ ಮಿಥಿಲೆ, ನೇಪಾಳದ ಹತ್ತಿರದಲ್ಲಿ ಸೀತೆಯ ಸ್ವಯಂವರ, ಅಲ್ಲಿ ಸೋತ ರಾವಣ ಬಿಲ್ಲೆತ್ತಲಾಗದೆ. ಹಾಗಾಗಿ ಇಷ್ಟು ಕಡೆಯಲ್ಲಿಯೂ ರಾವಣನಿಗೆ ಇತಿಹಾಸ ಇದೆ, ಗುರುತು ಇದೆ, ವಿಷಯ ಗೊತ್ತಿದೆ. ಅವನ ವಂಶದವನಿಂದಲೇ ಹೊಡೆತ ತಿನ್ನಬೇಕು ಅಂದಾಗ ಅದು ರಾಮನೇ ಆಗಿರಬಹುದನ್ನುವಷ್ಟರ ಊಹೆ ರಾವಣನಿಗೆ ಖಂಡಿತ ಇದೆ. ಮಾರೀಚ ಹೇಳುವಾಗಲೂ ಅರ್ಥ ಆಗಿರಬೇಕು. ಮತ್ತೆ ಇಷ್ಟೆಲ್ಲ ಅದರಲ್ಲಿಯೂ ವಾಲಿಯ ಸಂಹಾರವನ್ನು ಗಮನಿಸಿಕೊಳ್ಳಬಹುದು. ಅದು ಸ್ವಲ್ಪನೇ ದಿನದ ಹಿಂದೆ ಆಗಿದ್ದರೂ ಗಮನಿಸಲಿಕ್ಕೆ ಬರ್ತದೆ. ವಾಲಿಯಂತಹ ತನಗೆ ಢೀ ಕೊಟ್ಟವನನ್ನು ಒಬ್ಬ ಬಾಣದಿಂದ ಮುಗಿಸಿದ್ದಾನೆ ಅಂದಾಗ ಎಚ್ಚರ ಆಗಲೇಬೇಕಲ್ಲ ಒಬ್ಬ ರಾವಣ, ಕಡಿಮೆ ಆಗಿರಲಿಕ್ಕಿಲ್ಲ. ಹೀಗಾಗಿ ಅದ್ಭುತವಾದಂತಹ ಚಿಂತನೆ. ಕೊನೆಯ ವಿಷಯದಲ್ಲಿ ರಾವಣ ಸೋತದ್ದು ಎಲ್ಲಿ ಕೇಳಿದರೆ, ಆ ಪ್ರಭು ರಾಮಚಂದ್ರನ, ಭಗವಂತನ ಅವತಾರನ ಮುಂದೆ ಹೇಳ್ತಾಳೆ ಅವಳು ಹೇಳುವಾಗ, ವಿಷ್ಣು ಪರಾಕ್ರಮ ಅಂತಲೇ ಶಬ್ದ. ರಾಕ್ಷರರ ಪಾಳಯದಲ್ಲಿ ಬಂದ ಮಾತದು ವಿಷ್ಣು ಪರಾಕ್ರಮ ಅಂತ ರಾಮನಿಗೆ ಹೆಸರು. ಅಂತಹ ಶಬ್ದ ಚಿಂತನೆ ಬಂದಾಗ, ಅದು ಅಯೋಧ್ಯೆಯ ಅರಸ ಸೀತೆಯನ್ನು ವರಿಸಿದ ಅಂದುಕೊಂಡಾಗ ಪರಶುರಾಮನೇ ತನ್ನ ಬಿಲ್ಲನ್ನು ಎದುರಿಟ್ಟಾಗ ಅದನ್ನು ಹೆದೆಯೇರಿಸಿದ್ದಾನೆ ಎನ್ನುವ ಸುದ್ದಿ ಅವನಿಗೆ ಗೊತ್ತಿರಬೇಕು, ರಾವಣನಿಗೆ. ಪರಶುರಾಮನ ಕಥೆ ಗೊತ್ತಿರೋದ್ರಿಂದ ಹೀಗಾಗಿ ಅನೇಕ ಸಾಧ್ಯತೆಗಳಲ್ಲಿ ರಾಮನ ಎತ್ತರತನವನ್ನು ಅರ್ಥ ಮಾಡಿಕೊಂಡವ ಅದು ಭಗವಂತನೇ ಅಂತ ಅರ್ಥ ಆಗುವಷ್ಟರ ಮಟ್ಟಿಗೆ. ಮತ್ತು ನೋಡಿಕೊಂಡ್ರೆ ರಾವಣ ಕಣಮುಚ್ಚಿ ನೋಡಿಕೊಂಡ್ರು ಅದು ರಾಮದೇವರು ಅಂತ ಗೊತ್ತಾಗ್ತದೆ ಅವನಿಗೆ. ಯಾಕೆಂದರೆ ಅವನು ಸ್ವಯಂ ದ್ವಾರಪಾಲಕನೇ, ಭಗವಂತನ ದ್ವಾರಪಾಲಕನೇ ಇದ್ದಾನೆ. ಜಯ ವಿಜಯರಲ್ಲೇ ಅವರಿಬ್ಬರಾಗಿದ್ದಾರೆ. ಆದ್ದರಿಂದ ಕೆಲವೊಮ್ಮೆ ಅರ್ಥ ಆಗುವುದಿಲ್ಲ ಅಂತೇನಲ್ಲ, ಅರ್ಥ ಆಗುವುದು ಉಂಟು, ಅದರ ನೆನಪಿರಬೇಕು ಅಂತ ಇಲ್ಲ. ಇಷ್ಟು ಸಾಧ್ಯತೆಗಳಿಂದ ನೋಡಿದಾಗ ದೇವರ ಹೆಂಡತಿಯನ್ನು ನನಗಾಗಿಸಿಕೊಳ್ಳುತ್ತೇನೆ ಅಂದರೆ ನಾನು ದೇವರಾಗ್ತೇನೆ ಹೇಳಿದಷ್ಟರ ಮಟ್ಟಿಗೆ ಮೂರ್ಖತನದ ಪರಮಾವಧಿಗೆ ಬರ್ತದೆ. ಅದನ್ನು ಸಂಸ್ಕೃತದಲ್ಲೇ ನಾನು ಹೇಳಬೇಕಾದ್ರೆ ಆಂ ಬ್ರಹ್ಮಾಸ್ಮಿ ಅಂತ ಹೇಳಬೇಕು. ಇದು ರಾವಣನ ತತ್ವ. ಅದಕ್ಕೆ ಒಂದು ಹೊಡೆತ. ಇಡೀ ರಾಮಾಯಣದ ಒಂದು ವಿಚಿತ್ರವಾದಂಥ ನಡೆ. ಇಡೀ ರಾಮಾಯಣದಲ್ಲಿ ಒಂದು ಅಂತಸ್ಯೂತದಲ್ಲಿ ಹೋದಿರತಕ್ಕಂಥ ವೇದಾಂತ ಚಿಂತನೆ ಅಂದರೆ ಇದೇ ಅದ್ಭುತವಾದದ್ದು. ಎಂದಿಗೂ ನಾನು ದೇವರ ಸೊತ್ತನ್ನು ಅಪಹರಿಸುವಂತಿಲ್ಲ. ದೇವಸ್ವ ಅಪಹಾರ ಎನ್ನುವುದು ಅತ್ಯಂತ ಪರಮಹೇಯವಾದ ಕೆಲಸ. ಅದರಲ್ಲಿಯೂ ದಾರದರ್ಶನೆಗೆ ಹೊರಟ ಅಂದರೆ ಎಷ್ಟು ಮೂರ್ಖತನ ಅಂತಾರೆ. ಇದನ್ನು ಇತ್ತಿಕೊಂಡ ಪರದಾರಾಭಿಗಮನಂ ವಿನಾ ವೈರಂಚ ರೌದ್ರತ ಅಂತ ಜನ ಸಮುದಾಯದೆಡೆಗೆ ಬೆಟ್ಟು ಮಾಡಿ ಹೇಳಿದ ಅಹಿಂಸಾ ಧರ್ಮಕ್ಕೆ ಒತ್ತು ಕೊಟ್ಟ. ಸತ್ಯಪಾಲನಿದ್ದಾಗಿ ಇನ್ನೊಂದು ಮೌಲ್ಯ ಅಹಿಂಸೆ, ಪ್ರಥಮವಾದ ಮೌಲ್ಯ. ಸುಮ್ಮನೆ ಯಾರಿಗೂ ಕೀಟಲೆ ಮಾಡುವುದು ಎನ್ನುವುದು ಶಾಸ್ತ್ರ ಒಪ್ಪುವುದಿಲ್ಲ. ಇಷ್ಟೇ, ಸುಮ್ಮನೆ ಅಂತ ಇಟ್ಟುಕೊಂಡಿದ್ದದು. ವಿನಾ ವೈರಂಚ ಅಂತ. ಕೋಪ ಇದ್ದಾಗ, ಅನ್ಯಾಯ ಮಾಡಿದಾಗ ಬುಸುಕುಟ್ಟುವುದು ತಪ್ಪಲ್ಲ, ಹೆದರಿಸುವುದು ಸರಿ ಇದೆ ಅಂತ. ಆದರೆ ಏನೂ ಅಲ್ಲದೆ ಯಾವತ್ತೂ ನೋಡಿದ್ರು ಇನ್ನೊಬ್ಬರನ್ನು ಕೀಟಲೆಗೊಳಿಸುವುದೇ, ಮತ್ತೊಬ್ಬರ ಉಪದ್ರವದಲ್ಲಿಯೇ ತನ್ನ ಸಂತೋಷ ಅಂತ ಮಾಡಿಕೊಳ್ಳುವವರು, ಅದು ನಿಜವಾಗಿ ಸರಿ ಇಲ್ಲದ ಯೋಗ್ಯತೆ ಅಂತ. ಇದು ತಾಟಕೆಯ ಕತೆ. ಇದು ವಿಶ್ವಾಮಿತ್ರನ ಪ್ರವೇಶ. ಇನ್ನು 16 ವರ್ಷ ಆಗಲಿಲ್ಲ. ಊನ ಷೋಡಶ ವರ್ಷೀಯ ರಾಮೋ ರಾಜೀವ ಲೋಚನ ಅಂತ ಹೇಳಿ ನಮ್ಮ ರಾಮ ಇನ್ನೂ 16 ಅಲ್ಲದವ ಅಂತ. 16 ಆದರೆ ಸ್ವಲ್ಪ ಗಟ್ಟಿಗ ಅಂತ ಹೇಳಿಕೆ ಅಂತ ಆಗಿನ ಕಾಲದಲ್ಲಿ. 16 ತುಂಬಿತು ಅಂದರೆ ಆಗಬಹುದು ಅಂತ. ಅದು ಟೀನೇಜಿನ ಮಧ್ಯ ವಯಸ್ಸು. 13ರಿಂದ 19ರಲ್ಲಿ ಕೂಡಿಸಿ 2ರಿಂದ ಭಾಗಿಸಿದರೆ 16ಕ್ಕೆ ಮಧ್ಯಕ್ಕೆ ಬರ್ತದೆ. ಆದ್ದರಿಂದ ಪ್ರಾಪ್ತ ಷೋಡಶ ವರ್ಷಸ್ಸನ್ನಾವಿಚ್ಛೆ ಇತಿಗತ್ಯತೆ ಅಂತ ಚಂದ ಕಾಣುವ ವಯಸ್ಸು ಅಂದರೆ 16. ಮತ್ತು ಆಚೆಗಲ್ಲ ಈಚೆಗಲ್ಲ ಮತ್ತೆ ಹೋಯ್ತು. ಹಾರ್ಮೋನ್ಸ್ ಚೇಂಜ್ ಆಗ್ತದೆ, ಆದ ತಕ್ಷಣ ಮತ್ತೆ ವ್ಯತ್ಯಾಸ ಆಗ್ತದೆ ಅಂತ. ಆಗೊಂದಷ್ಟೇ ಯಾವತ್ತೂ ಆಗಿ ಒಂದು ಸಂಪಿಗೆ ಮರದಲ್ಲಿ ಅರಳಿತು ಅಂದರೆ ಆ ಸೂರ್ಯೋದಯದ ಹೊತ್ತಿನಲ್ಲಿ ಅದು ತನ್ನ ಎಸಳುಗಳನ್ನು ಹೊರಗೆ ಹಾಕಿತ್ತು ಅಂದರೆ ಆಗ ಘಮ್ಮನೆ ಪರಿಮಳ ಬಂದರೆ ಮತ್ತೆ ಇಲ್ಲ, ಮತ್ತೆ ಅರಳಿದ್ದು ಅರಳಿರ್ತದೆ, ಪರಿಮಳ ಮಾತ್ರ ಹಾರಿರ್ತದೆ. ಹಾಗೆ ಇನ್ನೇನು ಬೇಕಾದ್ರೆ ಅರ್ಥ ಮಾಡಿಕೊಳ್ಳಿ, ಸಾಹಿತ್ಯಕಾರರಿಗೆ ಬಿಟ್ಟದ್ದು. ಹೀಗೆ ರಾಮನ ಬಗ್ಗೆ ಮಾತಾಡಿದಾಗ ಅವ ಇನ್ನೂ ಎಸಳು, ಅವ ಅರಳಲಿಲ್ಲ ತನ್ನ ಸಾಮರ್ಥ್ಯದಲ್ಲಿ ಅಂತ ದಶರಥ ಮಾತಾಡಿದಾಗ ವಿಶ್ವಾಮಿತ್ರ ಅವನನ್ನೇ ಬೇಕು ಅಂತ ಹಠ ಮಾಡಿ ಕರ್ಕೊಂಡೋದ. 15-16 ವರ್ಷದವರೆಗೆ ಅರಮನೆಯಲ್ಲಿ ವನ್ನಿ ಮಾಗದರ ಒಂದು ಚಂದದ ಮಾತಿನಲ್ಲಿ, ವಾದ್ಯದ ಘೋಷದಲ್ಲಿ, ಹಂಸತುಲಿಕಾ ತಲ್ಪದಲ್ಲಿ ಅರಮನೆಯ ಅಂತಃಪುರದ ಒಳಗಡೆ ಎಚ್ಚರವನ್ನು ಪಡೆಯುತ್ತಿದ್ದ ರಾಮನಿಗೆ ಆವತ್ತು ಕಾಡಿನ ನಡುವೆ ನೆಲದಲ್ಲಿ ಹುಲ್ಲುಗಳ ಹಾವಸೆಯಲ್ಲಿ ಸುತ್ತಮುತ್ತಲು ಇರುವ
ಕಾಡು ಪ್ರಾಣಿಗಳು, ಹಕ್ಕಿಗಳು ಇವುಗಳ ಎಚ್ಚರದಲ್ಲಿ ಹೇಳಬೇಕಾಯ್ತು. ಎಬ್ಬಿಸ್ತಾ ಇದ್ದಾನೆ. ಕಾಡು ಬಿಟ್ಟು ಮನೆ ಬಿಟ್ಟು ಬಂದಿದ್ದಾರೆ, ತಂದೆ ತಾಯಿಗಳನ್ನು ಬಿಟ್ಟು ಬಂದಿದ್ದಾರೆ, ಪರಿಸರ ಬಿಟ್ಟು ಬಂದಿದ್ದಾರೆ, ಕಾಡಿಗೆ ಬಂದಿದ್ದಾರೆ, ನಡೆದುಕೊಂಡು ಬಂದಿದ್ದಾರೆ. ಇದು ಯಾವುದೂ ಎಕ್ಸ್ಕ್ಯೂಸ್ ಇಲ್ಲ ವಿಶ್ವಾಮಿತ್ರನಲ್ಲಿ. ಆದ್ದರಿಂದ ಬೆಳಗ್ಗೆ ಎದ್ದಾಗ ಎಬ್ಬಿಸದೇ ಇರುವುದು ಒಳ್ಳೆಯದು, ಅದು ಪ್ರಶ್ನೆ ಇಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಸಂಧ್ಯಾ ಸಮೀಕ್ಷೆಯಲ್ಲಿ ಕೊಟ್ಟಿದ್ದೇನೆ. ಒಂದೊಮ್ಮೆ ಉಪನಯನ ಮಾಡಿಸಿಕೊಂಡು ಮಕ್ಕಳಿಗೆ ಬೆಳಿಗ್ಗೆ ಏಳುವುದು ಬೇಡ, ತಡವಾಗಿದ್ದರೆ ಪರವಾಗಿಲ್ಲ ಅಂತ ಒಂದೊಮ್ಮೆ ಯಾರಾದರೂ ಒಪ್ಪಿಕೊಂಡರೆ ಅದರ ಪಾಪ ತಂದೆ ತಾಯಿಗಳ ಮೇಲೆ ಬೀಳ್ತದೆ ಅಂತ ಪ್ರಮಾಣವೇ ಹೇಳಿಬಿಟ್ಟಿದೆ. ತಂದೆ ತಾಯಿಗಳು ಮಕ್ಕಳಿಗೆ ಕಷ್ಟ ಆಗ್ತದೆ, ಎದ್ದರೆ ಅನ್ಯಾಯ ಆಗ್ತದೆ, ಒಂಚೂರು ಮಲಗಿ ಬಿಡಲಿ, ಒಳ್ಳೆ ನಿದ್ದೆ ಮಾಡ್ತಾ ಇದ್ದಾವೆ, ಆಗಿಕೊಳ್ಳಿ ಅಂತ ಹೇಳಿ ಯಾವತ್ತೂ ಧರ್ಮ ಕಾರ್ಯದ ಎಡೆಯಲ್ಲಿ ಅರ್ಧಕ್ಕೆ ಬರಬಾರ್ದಂತ. ತಂದೆ ತಾಯಿಗಳೇ ಮೊದಲ ವೈರಿಗಳು ಧರ್ಮಕ್ಕಾಗ್ತಾರೆ, ಆಗಬಾರ್ದು ಹೇಳ್ತಾರೆ. ನಿನಗೆ ಪರೀಕ್ಷೆ ಉಂಟು, ಈಗೆಲ್ಲ ನೀರು ಚೆಲ್ಲುವುದು ಬೇಡ, ಮತ್ತೆ ಮಾಡುವ ಜಪ ಎಲ್ಲ ಹೇಳ್ತಾರೆ. ಮತ್ತೆ ಯಾವಾಗ ಮತ್ತೆ ಅಂದರೆ ಅದು ನೀರು ಚೆಲ್ಲುವುದಂದರೆ ಜಪ ಅಂದರೆ. ತಂದೆ ತಾಯಿಗಳೇ ಒಂದಷ್ಟು ಖರ್ಚು ಮಾಡಿ ಉಪನಯನ ಮಾಡಿ ಗೋಜಿಯೆಲ್ಲ ಮಾಡಿಸಿ ಕೊನೆಗೆ ಹೇಳ್ತಾರೆ ಈಗೆಲ್ಲ ಬೇಡ, ಇನ್ನು ಮತ್ತೆ ಮಾಡು. ಮತ್ತೆ ಅಂದರೆ ಯಾವಾಗ? ಪರೀಕ್ಷೆ ಮುಗ್ದ ನಂತರ ಮತ್ತೆ ಶಿಬಿರಗಳಿರ್ತವೆ, ಮತ್ತೆ ಕೆಲಸಗಳು ಸಿಗ್ತವೆ, ಮತ್ತೆ ಮದುವೆಗಳಾಗ್ತವೆ, ಮತ್ತೆ ಮಕ್ಕಳುಗಳಾಗ್ತವೆ, ಮತ್ತೆ ರಿಟೈರ್ಡ್ ಆಗ್ತಾನೆ, ಮತ್ತೆ ಹೇಳಲಿಕ್ಕೆ ಕೊಡುವುದಿಲ್ಲ, ಮತ್ತೆ ಮಾಡುವುದು ಇಲ್ಲಿಗೆ ಜಪ. ಮತ್ತೆ ಅವನ ಮಕ್ಕಳೇ ಅವನ ಅದೇ ಹೇಳೋದು ಶಬ್ದ, ಮಕ್ಕಳೇ ಪರೀಕ್ಷೆ ಹತ್ತಿರ ಬಂತು, ಜಪ ಮಾಡಬೇಡಿ, ನೀರು ಚೆಲ್ಲಬೇಡಿ. ಮತ್ತೆ ಎಂಥದ್ದು ಮಾಡೋದು? ಅಡಿಗೆ ಮಾಡೋದು ಅಂದರೆ ಉಪ್ಪಿನಕಾಯಿ ಚೆಲ್ಲುವುದಾ, ಸಾರು ಬೀಸುವುದಾ? ಅಲ್ಲಲ್ವಾ? ಹಾಗೆ ಜಪ ಮಾಡೋದು ನೀರು ಚೆಲ್ಲುವುದಲ್ಲ. ಅದು ಯಾರು ಹೇಳಿದ್ದ ಹಾಗೆ ನೀರು ಚೆಲ್ಲುವುದು ಅಂತ? ಅವ್ರು ಹಾಗೆ ಹೇಳಿ ನೀರು ಚೆಲ್ಲುವ ಆಟ ಅಲ್ಲ. ಅದನ್ನು ಮಕ್ಕಳಿಗೆ ಆ ರೀತಿಯಾದಂತಹ ಅದರ ಮೇಲಿನ ಭರವಸೆಯನ್ನು ಕುಗ್ಗಿಸುವ, ಡಿವ್ಯಾಲ್ಯೂ ಮಾಡುವ ವ್ಯವಸ್ಥೆಯನ್ನು ತಂದೆ ತಾಯಿಗಳು ಮಾಡದೆ, ಬೇಸರಿಸಿಕೊಳ್ಳದೆ, ಜವಾಬ್ದಾರಿಯುತರಾಗಿ ಅಸಡ್ಡೆ ತೋರಿಸದೆ ಸಮಯದಲ್ಲಿ ಮಕ್ಕಳಿಂದ ಮಾಡಿಸುವ ಪೂರ್ಣವಾದ ಜವಾಬ್ದಾರಿ ಅವರಿಗೇ ಉಂಟು. ಇಲ್ಲಾದರೆ ಪಾಪ ಅವರಿಗೆ ಅಂತ ಹೇಳುವ ಶಾಸ್ತ್ರದ ವಾಕ್ಯ ಉಂಟು. ಅದನ್ನು ನೋಡಿಕೊಂಡೇ ವಿಶ್ವಕ್ಕೆ ಮಿತ್ರನಾದವ, ಮಿತ್ರನನ್ನು ವಿಶ್ವನನ್ನಾಗಿಸಿದವ, ಮಿತ್ರನಲ್ಲಿ ವಿಶ್ವನನ್ನು ಕಾಣಿಸಿಕೊಟ್ಟವ ವಿಶ್ವಾಮಿತ್ರ. 3 ಅರ್ಥ ಹೇಳಿದೆ. ಮಿತ್ರ ಅಂದರೆ ಸೂರ್ಯ, ಬೆಳಕನ್ನು ಕೊಡುವ ಮಿತಿಮ್ರಾತಿ ಅಂತ. ಅಂಥ ಸೂರ್ಯನಲ್ಲಿ ವಿಶ್ವನನ್ನು, ಜಗದರಸನನ್ನು, ಪ್ರವೇಶ ಮಾಡಿದವನನ್ನು, ಅಂತರ್ಯಾಮಿಯಾದ ನಾರಾಯಣನನ್ನು ನಮಗೆ ತೋರಿಸಿಕೊಟ್ಟವ ವಿಶ್ವಾಮಿತ್ರ. ಅಷ್ಟು ಸಾಕು. ಅಂಥ ವಿಶ್ವಾಮಿತ್ರ ಬಹಳ ಚೆನ್ನಾಗಿ ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ನಿಕಂ. ಎಂತೊಂದು ಮೆಲೋಡಿ ವಾಯ್ಸ್ ಅಲ್ವಾ? ಏನು ಚಂದ. ಮೊದಲು ಹೇಳುವಾಗ ವಿಶ್ವಾಮಿತ್ರ ಕಾಡಿನಲ್ಲಿ ಒಂದು ಮೈಕ್ ಸೌಂಡ್ ಇಲ್ಲ, ಒಂದು ಸ್ಪೀಕರ್ಸ್ ಇಲ್ಲ, ವಿಶಾಲವಾದ ಅಂಗಣ, ಪ್ರಬುದ್ಧವಾದ ಆಕಾಶ, ಸುಂದರವಾದ ಚಿಂತನೆ. ಆಹಾ, ಏನಾದರೂ ಆಚೆ ಈಚಿನ ಅತ್ತ ಇತ್ತ ಏನಾದರೂ ಅದಕ್ಕೆ ಕೊಡುವವರು ಇದ್ದರೆ, ಸಹ ಯೋಗಿಗಳಿದ್ರೆ ಹಕ್ಕಿಗಳು, ಪ್ರಾಣಿಗಳು ಅಷ್ಟೇ. ಶುದ್ಧವಾದ ಸಹಜವಾದ ಶ್ರುತಿಗಳು. ಮೊದಲು ಕರೆದಿದ್ದಾನೆ 2 ಅಕ್ಷರದ ಮಂತ್ರವನ್ನು ಅವನ ಮತ್ತಲ್ಲಿ. ಕೌಸಲ್ಯ ಸುಪ್ರಜಾ ರಾಮ, ಅಮ್ಮನ ಒಳ್ಳೆಯ ಮಗುವೇ, ಮಗನೇ. ಏನು ಚೆನ್ನಾಗಿದೆ ನೋಡಿ. ಅಮ್ಮನ ಹೆಸರು ಹೇಳಿದರೆ ಯಾರು ಹೇಳುವುದಿಲ್ಲ ನೋಡಿ. ಬೆಳಿಗ್ಗೆ ಮೊದಲಿಗೆ ಮನೆ ಬಿಟ್ಟು ಬಂದವ, ಕಾಡಿನಲ್ಲಿ ಮಲಗಿದ್ದಾನೆ, ಕೌಸಲ್ಯ ಅಂದ ತಕ್ಷಣ ಎಲ್ಲಿ ಅಮ್ಮ ಅಂತ ನೋಡ್ತಾನೆ. ಹಾಗಾಗಿ ಇವನಿಗೆ ಗೊತ್ತು ಪಲ್ಸು, ಎಲ್ಲಿ ಹಿಡಿಬೇಕು ಮಗನನ್ನು ಅಂತ. ವಿಶ್ವಾಮಿತ್ರ ಮೊದಲು ಎತ್ತಿಕೊಂಡದ್ದೇ ಕೌಸಲ್ಯ ಏನು ಹೇಳಿದ್ದು. ಕೌಸಲ್ಯ ಹೇಳಿದ ತಕ್ಷಣ ರಾಮ ಕಂಡುಬಿಡ್ತಾನೆ. ಅಂತಹ ಮಾತೃವಾತ್ಸಲ್ಯ, ಮಾತೃದೇವೋಭವ ಅನ್ನುವುದು ಅವನದ್ದು ಇಮ್ಮಿಲ್ಟ್, ಅದ್ಭುತವಾದಂಥ ಗುಣವಂತಿಕೆ. ತಂದೆ ತಾಯಿಗಳನ್ನ ನಾವು ನೋಡಿದ್ದೇವೆ. ಇದೇ ತೋರಿಸಿದ್ದು. ಅವನ ಯಾವ ಲಕ್ಷಣವನ್ನು ಯೋಚನೆ ಮಾಡಿಕೊಂಡು ಹನುಮ ಹಾಡಿದ, ಅದು ವಿಶ್ವಾಮಿತ್ರನ ಅಂಗಳದಲ್ಲಿ ತೆರೆದಿತ್ತು. ರಕ್ಷಿತ ಸ್ವಸ್ಯ ವೃತ್ತಸ್ಯ ಸ್ವಜನಸ್ಯಾಪಿ ರಕ್ಷಿತ, ರಕ್ಷಿತ ಜೀವಲೋಕಸ್ಯ ಧರ್ಮಸ್ಯ ಚ ಪರಂತಪ. ಜೀವಲೋಕದ ಧರ್ಮ ಯಾವುದು ಕೇಳಿದರೆ ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣನನ್ನು ಮಣಿಯುವುದು. ಸಮಯದಲ್ಲಿ ಸೂರ್ಯೋದಯಕ್ಕಿಂತ ಮೊದಲು ಎದ್ದು ನಿಂತುಕೊಂಡು, ನೆತ್ತಿ ಬಾಯಿ ಬಿಟ್ಟುಕೊಂಡು, ನೆತ್ತಿ ಅಂದರೆ ಬ್ರಹ್ಮರಂಧ್ರ, ತಲೆಯ ತುದಿ, ಅದು ಎಚ್ಚರಾಗಿದ್ದು. ಟೊಪ್ಪಿ ಹಾಕೊಂಡೆಲ್ಲ ಜಪ ಎಲ್ಲ ಮಾಡಲಿಕ್ಕಿಲ್ಲ, ಮುಸುಕಾಕೊಂಡೆಲ್ಲ ಅಲ್ಲ. ಅದು ಸೂರ್ಯನ ಕಿರಣವನ್ನು ಸ್ವೀಕಾರ ಮಾಡುವ ಕೇಂದ್ರ, ಅದು ಬ್ರಹ್ಮರಂಧ್ರ ಅಂದರೆ. ಹಾಗೆ ಬಹಳ ಎಚ್ಚರದಲ್ಲಿ ಆಗಬೇಕಾದ ಕೆಲಸವನ್ನು ಹೇಳಿದ್ರೆ, ಇಡೀ ಜೀವಲೋಕಕ್ಕೆ ಶಕ್ತಿ ತುಂಬಿಸುವ ಸೋಲಾರ್ ಎನರ್ಜಿ ಅಂತ ಒಂದು ಅದ್ಭುತವಾದ ಧರ್ಮವನ್ನು ತೋರಿಸಿಕೊಟ್ಟವ ರಾಮ. ತನ್ನ ಧರ್ಮ ರಕ್ಷಿಸ ಸ್ವಸ್ಯ ಧರ್ಮಸ್ಯ, ದೇವರ ಸೇವೆ, ದೇವರ ಜಪ ಎನ್ನುವುದು ಮಾಡಬೇಕು ಅಂತ ದೇವರೇ ಮಾಡಿ ತೋರಿಸುವುದು.
ಹರೇ ರಾಮ ಯಾರು ಹೇಳುದು? ರಾಮನೇ ಬೆಳಿಗ್ಗೆದ್ದು ಹೇಳುದು, ಕೃಷ್ಣನೇ. ಹರೇ ಕೃಷ್ಣ ಯಾಕೆ? ನಾನು ಹೇಳದಿದ್ರೆ ಜನ ಹೇಳುವುದಿಲ್ಲ ಅಂತ ಕೃಷ್ಣನ ವಾಕ್ಯ. ಉತ್ಸೀ ದೇವರಿ ಮೇ ಲೋಕಾಹ ನಕುರಿಯಾಂ ಕರ್ಮ ಚೇದಹಂ. ಅವ ಹಾಗೆ ಹೇಳ್ತಾನೆ, ಇವರು ಪಾಪ ಪೆದ್ದರಿದ್ದಾರೆ, ನಾನು ಮಾಡದಿದ್ರೆ ಅವ್ರು ಮಾಡೋದಿಲ್ಲ, ಅದಕ್ಕೆ ನಾನು ಸಹ ಬೆಳಿಗ್ಗೆ ಮುಳುಗಿ ಎದ್ದು ಹೇಳುದು ಬ್ರಾಹ್ಮೇ ಮುಹೂರ್ತೆ ಚೋತ್ತಾಯ ವಾರಿ ಉಪಸ್ಪೃಶ್ಯ ಮಾಧವ. ಭಾಳ ಚೆನ್ನಾಗಿ ಮುಳುಗಿ ಎದ್ದುಕೊಂಡು ರುಕ್ಮಿಣಿ ಹೇಳ್ತಾಳಂತೆ, ಶೇಷ ಎಂಥದಿಲ್ಲ, ಮತ್ತೆ ಜನ ಹೇಳುವುದಿಲ್ಲ ನಾಳೆ. ಅದಕ್ಕೆ ಅವನು ಹೋಗಿ ಭಾಗವತದಲ್ಲಿ ಇದ್ದ ಸುದ್ದಿ ನಾನು ಹೇಳಿದ್ದು ಸಹಜವಾಗಿ, ಇದರಲ್ಲಿ ಉತ್ಪ್ರೇಕ್ಷೆಯೇ ಇಲ್ಲ, ನನಗದು ಬರುವುದೂ ಇಲ್ಲ. ಮತ್ತೆ ಅಲಂಕಾರವಾಗಿ ಹೇಳಲಿಕ್ಕೆ ಯಾವುದು ನಂದು ಬಿರುಸಾದ ನುಡಿಗಳೇ ಇರುವುದು, ಎಲ್ಲಿಯೂ ಅಲಂಕಾರಿಕವಾದ ತೇಪೆ ಹಾಕುವ, ಯಾರನ್ನ ಅದು ಬೂಸಿ ಮಾಡುವ, ಯಾವುದೇ ಒಗ್ಗರಣೆ ಕೊಡುವ ವಿಷಯಗಳೇ ನನ್ನಲ್ಲಿ ಬರುವುದಿಲ್ಲ, ಹೇಳುವುದಿಲ್ಲ. ಅದು ವೇದವ್ಯಾಸರಿಗೆ ಅಪಚಾರ ಆಗ್ತದೆ ಎಂದು ನಾನು ಮೊದಲೇ ಹಾಕ್ಕೊಂಡ ಪ್ರತಿಜ್ಞೆ. ಅಷ್ಟು ಅದ್ಭುತವಾಗಿ ಭಗವಂತನೇ ತಾನು ಮುಳುಗೆದ್ದು ದಧ್ಯೌ ಪ್ರಸನ್ನಮಂತ ಅಷ್ಟು ಶಬ್ದ ಹೇಳ್ತಾರೆ. ಧ್ಯಾನಕ್ಕೆ ಕೂತಿದ್ದಾನೆ, ಅಂತಃಕರಣದ ಭಗವಂತನಲ್ಲಿ ಚಿಂತನೆ. ಯಾಕೆ? ಉಳಿದವರು ಮಾಡಿ ತೋರಿಸಲಿ ಅಂತ. ನಿದ್ದೆ ಮಾಡೋದು ಬಿಡ್ಲಿ ಅವರು, ನನ್ನ ಕೃಷ್ಣ ಜಪ ಮಾಡಲಿ, ರಾಮ ಹೇಳಲಿ ಅಂತ ಮಾಡಿ ತೋರಿಸಿದ್ದಾನೆ ಕೃಷ್ಣ. ಹೇಳಿಬಿಟ್ಟಿದ್ದಾನೆ ಹಾಗೆ, ಜನ ಮಾಡಲಿಕ್ಕೋಸ್ಕರ ನಾನು ಮಾಡ್ತೇನೆ, ನೀವು ಸಹ ಮಾಡಿ. ಎಚ್ಚರಾದವರೆಲ್ಲರೂ ಗೊತ್ತಿದ್ದವರು ಇನ್ನೊಬ್ಬರನ್ನು ಕ್ಯಾಚ್ ಮಾಡಲಿಕ್ಕೋಸ್ಕರ ನೀವು ಟೀಚ್ ಮಾಡಿ ಅಂತಾನೆ, ನೀವು ಮಾಡಿ ತೋರಿಸಿ ಅಂತಾನೆ, ವೃತ್ತಿ ಬಿಡಬೇಡಿ. ಸ್ವಸ್ಯ ವೃತ್ತಸ್ಯ ರಕ್ಷಿತ. ಭಗವದ್ಧರ್ಮವನ್ನು ಭಗವಂತನೇ ಮಾಡಿ ತೋರಿಸ್ತಾ ಇದ್ದಾನೆ. ಮರ್ತ್ಯಾವತಾರಸ್ತಿಹ ಮರ್ತ್ಯ ದೀಕ್ಷಣಂ ಅಂತ, ನರೇಶು ಜಾತಃ ನರವತ್ ಪ್ರವೃತ್ತಿ ಅಂತ. ರಕ್ಷೋವಧಾಯೈವ ನ ಕೇವಲಂ ಪ್ರಭೋ. ದೇವರಿಗೆ ರಾಕ್ಷಸರನ್ನು ಕೊಲ್ಲುವುದೇ ಇಷ್ಟವಾಗಿ ಬಂದದ್ದಲ್ಲ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಕೃಷ್ಣ ಹೇಳಿದ್ದ, ರಾಮನು ಹಾಗೆ ಅರ್ಘೆಯಲ್ಲಿ ಕೊಡ್ಲಿಕ್ಕಿರುವುದು. ದಶಾನನ ವಧಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ ಪರಿತ್ರಾಣಾಯ ಸಾಧೂನಾಂ ಜಾತೋ ರಾಮ ಹರಿ ಸ್ವಯಂ ಗ್ರಹಣಾರ್ಘ್ಯಂ ಮಯಾ ದತ್ತಂ ಭ್ರಾತೃಭೂ ಸಹಿತೋ ನಗ. ಇದು ಮೊನ್ನೆ ತಾನೇ ರಾಮನವಮಿಯಲ್ಲಿ ಕೊಟ್ಟ ಅರ್ಘ್ಯ ಮಂತ್ರ ಇತ್ತು. ನಾನು ಪರ್ವ ಸಮೀಕ್ಷೆಯಲ್ಲೆಲ್ಲ ಕೊಟ್ಟಿದ್ದೇನೆ. ಎಲ್ಲ ಜಯಂತಿಗಳನ್ನು ಆಚರಿಸುವಲ್ಲಿ ಎಲ್ಲರಿಗೂ ಅರಿಕೆ ಕೊಡಲಿಕ್ಕೆ ಮಂತ್ರಗಳಿವೆ ಅಂತ ಮರೆತು ಬಿಡಬೇಡಿ ಅಂತ. ಎಲ್ಲ ನಮ್ಮ ಒಟ್ಟಿಗೆ ಇರುವವರವರೆಲ್ಲ, ಮರೆಯಲಿಕ್ಕೆ ಎಲ್ಲಿದೆ. ಹಾಗಾಗಿ ಬಹಳ ಚಂದವಾಗಿ ರಾಮ ತನ್ನ ದೇವರ ಕೆಲಸ ಸಂಧ್ಯಾ ವಂದನೆ ಮಾಡೋದು. ಎಂಥದೇ ಇರಲಿ, ಎಷ್ಟೇ ಇರಲಿ, ಎಷ್ಟಿದ್ದರೂ ಅದನ್ನು ಬಿಟ್ಟು ಮಾಡಬೇಕಾದ ಕ್ರಿಯೆ ಯಾವುದಿಗೆ ಹೇಳಿದರೆ ಸಂಧ್ಯಾ ವಂದನೆ. ಕೋಟಿಂ ಹಿತ್ವ ಹರಿಂ ಸ್ಮರೇತ್ ಅಂತ. ಭಗವಂತನ ಸ್ಮರಣೆಯನ್ನು ಮಾಡುವ ಹೊತ್ತಿನಲ್ಲಿ ಮಾಡದೇ ಇದ್ದರೆ ಅಕಾಲದಲ್ಲಿ ಮಾಡಿದ್ದು ರಿಜೆಕ್ಟ್ ಆಗ್ತದೆ. ಕಾಲೇ ಸಂಧ್ಯಾ ಪ್ರಕರ್ವೀತ ಅಂತ. ಎಷ್ಟೇ ಇರಲಿ ಅಂತಾರೆ, ಮತ್ತೆಲ್ಲ ತೊಂದರೆ ಇಲ್ಲ. 100 ಗಟ್ಟಲೆ ತಾಪತ್ರಯಗಳನ್ನೆಲ್ಲ ಬಿಟ್ಟು ಊಟ ಮಾಡಬಹುದಂತೆ, ಶತಂ ವಿಹಾಯ ಭೋಕ್ತವ್ಯಂ ಅಂತ. ಆದರೆ ಇದು ಹಾಗಲ್ಲ, ಕೋಟಿ ಮಿತ್ವ ಅಂತಾರೆ. ಕೋಟಿಗಟ್ಟಲೆ ನಿನ್ನ ಸಮಸ್ಯೆಗಳು ಫೈಲ್ಗಳಿದ್ರೂ ಸಂಧ್ಯಾ ವಂದನೆ ಹೊತ್ತಿನಲ್ಲಿ ಅದು ಇಲ್ಲ. ಎಲ್ಲರಿಗೂ ಇದು ಸಮಾನ, ನನಗೆ ನಿಮಗೆ ಅವರಿಗೆ ಇವರಿಗೆ ಅಂತಿಲ್ಲ. ಪ್ರತಿಯೊಬ್ಬರೂ ಸೂರ್ಯೋದಯಕ್ಕಿಂತ ಮೊದಲಿನ ಹೊತ್ತಿನನ್ನು ಭಗವಂತನ ಎಚ್ಚರಕ್ಕಾಗಿಯೇ ಮೀಸಲಿಡಬೇಕು. ಮತ್ತೆ ಎಲ್ಲ ಫೈಲ್ ಒಕ್ಕುವುದು ಏನಾದ್ರೂ ಇದ್ರೆ ಅವನದ್ದು. ಮತ್ತೆ ಊಟಕ್ಕೆಲ್ಲ ಬೇಡ ಅಂತ ಉಂಟಪ್ಪ, ಎಲ್ಲ ಉಂಟು. ಬೆಳಿಗ್ಗೆ ಸೂರ್ಯ ಬಂದಂತ ನಿಮ್ದು ಊಟದ್ದೆಲ್ಲ ಕೆಲಸ ಶುರು ಮಾಡಿ. ಹಾಗೆ ನಡು ಮಧ್ಯಾಹ್ನದ ಹೊತ್ತಿನಲ್ಲಿ, ಮತ್ತೆ ಸಂಜೆ ಸೂರ್ಯಕ್ಕಂತುವ ಮೊದಲು, ಸೂರ್ಯ ಹೋದ ನಂತರ ಅಲ್ಲ, ಸೂರ್ಯ ಹೋದ ನಂತರ ನೀವೇನು ಬೇಕಾದ್ರೆ ಕೆಲಸ ಮಾಡಿಕೊಳ್ಳಿ. ಬಾಗಿಲು ಹಾಕ್ಕೊಂಡು ಲೆಕ್ಕ ಆಚೆ ಈಚೆ ಕಪ್ಪು ಬಿಳಿ ಲೆಕ್ಕ ಏನು ಬೇಕಾದ್ರೆ ಮಾಡಿ. ಸೂರ್ಯಕ್ಕಂತುವ ಮುಂಚೆ ಮಗದೊಮ್ಮೆ ಭಗವಂತನ ಎಚ್ಚರವನ್ನು ಮಾಡಿಕೊಳ್ಳಿಕ್ಕೆ. ಹೀಗೆ ಸ್ವಸ್ಯ ಧರ್ಮದ, ತನ್ನ ವೃತ್ತದ ಉಳಿಯುವಿಕೆಯನ್ನು ರಾಮ ಮಾಡಿ ತೋರಿಸಿದ. ಸ್ವಜನಸ್ಯಾಪಿ, ತನ್ನ ಜನರು ಮಾಡಲಿಕ್ಕೆ ತೋರಿಸಿಕೊಟ್ಟ. ಈಗ ವಿಶ್ವಾಮಿತ್ರನಿಗೂ ಮಾಡಲಿಕ್ಕೆ ಬಿಡಬೇಕು. ಈಗ ಕಂಪ್ಲೇಂಟ್ ವಿಶ್ವಾಮಿತ್ರನದ್ದು ಹಾಗೆ, ನನಗಿಲ್ಲಿ ಯಜ್ಞ ಮಾಡಲಿಕ್ಕೆ ಬಿಡುವುದಿಲ್ಲ, ಮಾಡೋದು ಬೇಡ. ಅಲ್ಲ, ನಿನ್ನ ಪೂಜೆ ಮಾಡದೇ ಇರಬಾರ್ದು ಅಂತ ಶಾಸ್ತ್ರ ಉಂಟಲ್ಲ, ಪಂಚಯಜ್ಞ ಆಗಬೇಕು ಅಂತ. ಎಂತ ಮಾಡೋದು? ಪಂಚಯಜ್ಞ ಅದು ಬಾಗಿಲು ಹಾಕಿಕೊಂಡು ಮೌನದಲ್ಲಿ ಮಾಡುವುದು, ಅದೆಲ್ಲ ಆಗುವುದಿಲ್ಲ. ಬಾಕಿ ಯಜ್ಞ ಮಾಡದೇ ಇರಲಿಕ್ಕುಂಟ? ಒಳಗಿನ ಎಷ್ಟು ಯಜ್ಞ ಮಾಡಿ, ನಾಳೆ ಒಳಗೆ ಊಟ ಮಾಡಿ ಹೇಳಿದರೆ ನೀವು ಒಳಗಿನಿಂದ ಯಜ್ಞ ಮಾಡಬೇಕೆಂದು ಮನಸ್ಸದಲ್ಲೇ, ಮನಸ್ಸಿನಲ್ಲೇ ಅಗ್ನಿ ಪ್ರತಿಷ್ಠೆ ಮಾಡಿಕೊಂಡು, ಮನಸ್ಸಿನಲ್ಲೇ ದ್ರವ್ಯವನ್ನು ಯೋಜಿಸಿಕೊಂಡು, ಮನಸ್ಸಿನಲ್ಲೇ ಮಂತ್ರವನ್ನು ಹೇಳಿಕೊಂಡು, ಮನಸ್ಸಿನಲ್ಲೇ ಸ್ವಾಹ ಮಾಡ್ತಾ, ಮತ್ತೆ ಊಟ ಮಾಡುವಾಗಲೂ ಮನಸ್ಸಿನಲ್ಲೇ ಅನ್ನವನ್ನು ಯೋಚನೆ ಮಾಡಿಕೊಂಡು, ಅದಕ್ಕೆ ಬೇಕಾದ ಪಲ್ಯವನ್ನು ಯೋಚನೆ ಮಾಡಿಕೊಂಡು, ಹೊಟ್ಟೆ ತುಂಬಿದು ಅಂತ ಹೇಳಿಕೊಂಡು ಅದಾಗ್ತದೆ, ಬದುಕಲಿಕ್ಕೆ ಬರ್ತದ? ಮಾನಸ ಪೂಜೆ ಮಾಡುವವರಿಗೆ ಮಾನಸ ಊಟ ಮಾಡಿಸಿ ಬಿಡ್ಬೇಕು, ಮುಗಿದೋಯ್ತು. ಅದಾಗುವುದಿಲ್ಲ ಎಲ್ಲ. ಆದ್ದರಿಂದ ಬಾಹ್ಯ ಯಜ್ಞ, ಮಾನಸ ಬೇಕು, ಬಾಹ್ಯವೂ ಬೇಕು. ಮನಸ್ಸಿನಲ್ಲಿ ಪುಂಡರೀಕಾಕ್ಷನ ಸ್ಮರಣೆಯೂ ಬೇಕು. ಹೊರಗಿನಿಂದ ಸಮರ್ಥನಾಗಿದ್ದರೆ ಮುಳುಗಿ ಬೇಕು, ಸ್ನಾನ ಮಾಡಬೇಕು. ಯಾರಿಗೆ ಮಾನಸ ಮಾತ್ರ ಹೇಳಿದ್ದು ಅಂದರೆ ಸಾಹಸ ಮಾಡಲಿಕ್ಕೆ ದೇಹದಲ್ಲಿ ಆಗದವನಿಗೆ, ಏಳಲಿಕ್ಕೆ ಕೊಡದವನಿಗೆ, ರೋಗಿಯಾಗಿದ್ದವನಿಗೆ, ಮಲಗಿದ್ದವನಿಗೆ, ಈಗ ತಾನೇ ಹಡೆದ ಮಗುವಿಗೆ, ಹಡೆದವಳಿಗೆ, ಇವರಿಗೆಲ್ಲ ಧರ್ಮಗಳಲ್ಲಿ ರಿಯಾಯತ್. ಬಿಟ್ಟು ಗಟ್ಟಿಮುಟ್ಟಿದ್ದ ನೋಡು,
ಅವಳು ಹೆತ್ತವಳು ನೋಡಿ ಮುಳುಗುದಿಲ್ಲ, ಏಳುದಿಲ್ಲ, ಸ್ನಾನ ಮಾಡುವುದಿಲ್ಲ. ಆ ಮಗು ನೋಡಿ ಇಲ್ಲ, ಆ ಮಗುವಿಗೂ ನಾವು ಸ್ನಾನ ಮಾಡಿಸ್ತೇವೆ. ಅದನ್ನು ಒರೆಸಲಿಕ್ಕೆ ಚೆನ್ನಾಗಿ ಉಂಟು, ಮತ್ತೆ ಸ್ಪಾಂಜ್ ಬಾತ್ ಎಲ್ಲ ಸೇರ್ತದೆ, ಸುಮಾರು ವಿಧದ ಸ್ನಾನ ಉಂಟು. ಆದರೆ ಇವನದ್ದು ಹೇಳುವುದಿಲ್ಲ. ಅದನ್ನು ಅವರವರಿಗೆ ಯೋಗ್ಯವಾದ ಸ್ನಾನವನ್ನು ಅವರವರು ಮಾಡಲಿಕ್ಕೇ ಉಂಟು, ಬಿಡಲಿಕ್ಕೆ ಇಲ್ಲ. ಧರ್ಮವನ್ನು ಎಲ್ಲರಲ್ಲೂ ತೋರಿಸಲಿಕ್ಕೆ ಇವತ್ತು ವಿಶ್ವಾಮಿತ್ರ ಆಗ್ತಾ ಇಲ್ಲ. ಹೇಳಿದರೆ ರಾಮನನ್ನು ಹೇಳ್ತಾನೆ, ನಾನು ಮಾಡಿಸಿ ಕೊಡ್ತೇನೆ ಅಂತ. ಅದೇ ವಿಗ್ರಹವನ್ನು ಪರಿಹಾರ ಮಾಡು. ಇಲ್ಲಿ ತಾಟಕೆ, ಸುಬಾಹು, ಮಾರೀಚ ಇವರೆಲ್ಲ ನನ್ನ ಯಜ್ಞಕ್ಕೆ ಮಣ್ಣು ಹಾಕ್ತಾರಲ್ಲ, ನೀರು ಹಾಕ್ತಾರಲ್ಲ, ಗಾಳಿ ಹಾಕ್ತಾರಲ್ಲ, ಮತ್ತೆ ಮಲಮೂತ್ರ ಹಾಕ್ತಾರೆ ಅಂದವ. ಕಂಪ್ಲೇಂಟ್ ಎಂತ ಮಾಡಬೇಕು? ಅದೊಂದು ತೀಟೆ ಅಲ್ಲ. ಬೆಂಕಿ ಗಂಡಲ್ಲಿ ಉಗುಳುವುದು. ನಾನು ಸರೋವರದಲ್ಲಿ ಕೂತಿರ್ತೇನೆ, ಕೆಲವು ಬಂದವುಗಳು ಉಗುಳುವುದು. ಅದು ಎಂತ ರಿಫ್ರೆಶ್ ಬಾತ್ರೂಮ್ ಅದೆಲ್ಲ ಮಾಡಲಿಕ್ಕೆ ಅರ್ಥ ಆಗ್ತಾ ಇಲ್ಲ ಅವರಿಗೆ. ಮದ್ದು ತೀರ್ಥ ಎಲ್ಲ ಗೊತ್ತಿದ್ದವ್ರು, ಗೊತ್ತಿಲ್ಲ ಅಂತಲ್ಲ, ಗೊತ್ತಿಲ್ಲದವ್ರು ಬಂದದ್ದಲ್ಲ. ಮದ್ದು ಸರೋವರ ಮದ್ದು ತೀರ್ಥ ಬಾಯಿ ಹಾಕೊಂಡ ಕುಡಿದು ಹೋಗ್ತಾ ನೋಡಿದ್ರೆ ಉಗುಳಿ ಬಿಟ್ಟ. ಏ ಪುಣ್ಯಾತ್ಮ ಅಲ್ಲ ಪಾಪಾತ್ಮ. ಇನ್ನೇನು ಮಾಡಲಿಕ್ಕೆ ಬರುತ್ತೆ? ಬಾಗಿಲಾಗಿದ್ರೆ ಬೈತಾರೆ, ತೆರೆದಾಗಿದ್ರೆ ಅವಕಾಶ, ಹೀಗೆ ಮಾಡ್ತಾರೆ. ಹಾಗೆಯೇ ಬೆಂಕಿ ಗಂಡಲ್ಲಿ ಮಲಮೂತ್ರ ಹಾಕುವ ಒಂದು ರೀತಿಯ ರೋಗ, ತೀಟೆ, ಗಮತ್. ಸರಿ, ಕಾಳ್ಗಿಚ್ಚುಂಟಲ್ಲ, ಬೆಂಕಿ ಹಾಕ್ಬೋದಲ್ಲ ಅಲ್ಲಿ ಹೋಗಿ, ಅದಿಲ್ಲ, ಕುಂಡಕ್ಕೆ ಮಾಡೋದು. ಈಗ ಚಿಕ್ಕ ಮಕ್ಕಳ ಅಂಗನವಾಡಿಗಳಲ್ಲೆಲ್ಲ ಬಂದಿವೆ. ಬಹಳ ಊರುಗಳಲ್ಲಿ ಅಂಗನವಾಡಿಗೆಲ್ಲ ತೆರೆದು ಬಿಟ್ಟಿದೆ. ಅವುಗಳಿಗೆಲ್ಲ ಗಡಿಗಡಿಗೆ ಮೂತ್ರ ಬರೋದು ಸಹಜ. ಅದಕ್ಕೆ ಅವರೆಲ್ಲ ಅದಕ್ಕೆ ತೊಟ್ಟಿ ಅಂಥದ್ದೆಲ್ಲ ಮಾಡಿಟ್ಟಿದ್ದಾರೆ. ಅಂದ್ರೆ ಪಾಶ್ಚಾತ್ಯದ ಕ್ರಮದಲ್ಲಿ ನಿಂತು ಉಚ್ಚೆಯುವುದಾದ್ರೆ ಹೇಗೆ, ಕೂತಾದ್ರೆ ಎಲ್ಲ ಮಾಡಿದ್ದಾರೆ ಅವರು. ಎಲ್ಲ ಅದೆಲ್ಲ ನೋಡಿಕೊಡ್ತಾರೆ ಅವರು, ಬಿಡಿ, ನಮಗೆ ಸಂಬಂಧ ಅಲ್ಲ. ಇದನ್ನು ಮನೆಯಲ್ಲಿ ಹೋಗಿ ಮಾಡ್ತಾ ಹೋಗೋಳು. ಎಂತ ಮಾಡಿದ ಗೊತ್ತುಂಟ? ಬಕೆಟ್ ಇಟ್ಟು ಮೂತ್ರ ಮಾಡ್ತದೆ. ನಡೆದ ಘಟನೆ ಹೇಳಿದ್ ನಾನು. ಮನೆಯಲ್ಲೆಲ್ಲ ತೊಟ್ಟಿಗಿಟ್ಟೆಲ್ಲ ಈ ನಮೂನೆ ಇಲ್ಲ. ಈ ರೀತಿಯ ಬಾತ್ರೂಮ್ಗಳು ಅಥವಾ ಟಾಯ್ಲೆಟ್ಗಳು ಮನೆಯಲ್ಲಿ ಇಲ್ಲ. ಹಾಗೆ ಈ ಮಕ್ಕಳಿಗೆ ಅಲ್ಲಿ ಸಂಸ್ಕೃತಿ, ಅಂಗನವಾಡಿಯಲ್ಲಿ 12 ಗಂಟೆ ಎಲ್ಲ ಇರ್ತಾವೆ. ಮತ್ತು ಇಲ್ಲಿ ಬಂದಾಗ ಎಲ್ಲಿ ಮಾಡೋದು? ಅದಕ್ಕೆ ಬಕೆಟು ತಟ್ಟೆ ಎಲ್ಲ ಇಟ್ಟು ಮಾಡ್ತೇವೆ ಅವುಗಳು. ಎಂಥ ವಿಚಿತ್ರ ಸಂಸ್ಕೃತಿ ನಮ್ಮದು ನೋಡಿ. ನಾವು ಹೇಳಿಕೊಟ್ಟದ್ದು ಮಾಡೋದೊಂದೊಂದು. ಹಾಗೆ ಇದಕ್ಕೆ ಕುಂಡ ಕಂಡಿತ್ತಲ್ಲ ಶೂರ್ಪಣಕಿಗೆ, ಇಲ್ಲಿ ಉಚ್ಚೊಯ್ಯುವುದು. ಅದು ಎಂದು ಉಂಚೊಯ್ದರೆ ಇಡೀ ಬೆಂಕಿ ಆರತ್ತೆ. ಅದು 2-3 ಕೊಡಪಾನ ಉಚ್ಚೊಯ್ತದೆ. ರಾಕ್ಷಸಿ ಅದು. ಮಲ ವಿಸರ್ಜನೆ ಮಾಡುವ ರೀತಿ, ಕುಂಡದ ಕತೆ, ಅವುಗಳ ಕಲ್ಪನೆಗೆ ಅಂತ ಹೇಳಿದ್ರು ಎಷ್ಟು ವಿಕಾರವಾಗಿರ್ತದೆ ಅಂತ. ಇದನ್ನು ರಾಮನ ಹತ್ರ ಅವರು ಕಂಪ್ಲೇಂಟ್ ಮಾಡಿದ್ರು. ಹೇಗೆ ಮಾಡುವ, ಹೇಗೆ ನಿರ್ಬಂಧಿಸುವುದು? ಅದನ್ನ ವಿಶ್ವಾಮಿತ್ರ ಕೇಳಿಕೊಂಡದ್ದು ಸರಿ. ಇದು ನನ್ನದೊಬ್ಬನ ಸಮಸ್ಯೆ ಅಲ್ಲ, ಕಾಡಿನಲ್ಲಿ ಕೂತ ಎಲ್ಲ ಋಷಿಮುನಿಗಳ ಸಮಸ್ಯೆ ಇದೆ. ಏಹಿ ಪಶ್ಯ ಶರೀರಾಣಿ ಅಂತ ನಿನ್ನೆ ನಾನು ಹೇಳಿದ್ನಲ್ಲ. ಇದು ರಾಮ ಕಾಡಿಗೆ ಹೋದ ನಂತರ ಮಾತ್ರ ಘಟನೆ ಆದದ್ದಲ್ಲ. ಊರಿನಲ್ಲಿದ್ದಾಗಲೂ ವಿಶ್ವಾಮಿತ್ರ ಘಟನೆ ಅಂತ ಕೊಟ್ಟಿದ್ದಾನೆ. ನಮ್ಮ ಪರಿಸ್ಥಿತಿ ನೋಡಿ ರಾಜರೇ ಅಂತ. ಹಾಗಾಗಿ ರಾಮ ಅಲ್ಲಿ ನೆಲೆಗೊಂಡು ಸುಮ್ಮನೆ ಇದು ಯಾಕೆ, ಏನಿಲ್ಲ, ತೀಟೆ. ಶೂರ್ಪಣಕಿ ವಿಶ್ವಾಮಿತ್ರರ ಕುಂಡಕ್ಕೆ ಯಾಕೆ ಮೂತ್ರ ಮಾಡಿದಳು? ಯಾರ ಹತ್ರ ಕೇಳುದು? ಯಾಕೆ ಮಲ ವಿಸರ್ಜನೆಗೈದದ್ದು? ರಾಕ್ಷಸರ ಸಕಾಯದಲ್ಲಿ ಎಂತ ಹೇಳುದು ಉತ್ತರ? ಇಲ್ಲ, ಅದಕ್ಕೆ ನಿರ್ಬಂಧವೇ ಇಲ್ಲ, ವ್ಯವಸ್ಥೆ ಇಲ್ಲ. ಇವತ್ತು ಇಲ್ಲಿ ಆಯಿತು, ಇನ್ನೊಮ್ಮೆ ಮತ್ತೊಂದು ಕಡೆಯಲ್ಲಿ ಆಯಿತು. ಅದನ್ನು ವಿಶ್ವಾಮಿತ್ರ ನಿರ್ಬಂಧ ಮಾಡಿಕೊಂಡು ರಾಮನನ್ನು ಕರ್ಕೊಂಡು ಬಂದ. ರಾಮ ಮಂತ್ರ ಜಪ ಮಾಡಿದ. ಕೌಸಲ್ಯ ಸುಪ್ರಜಾ ರಾಮ ಅಂತ ಕರಿಬೇಕಾದ್ರೆ ವಿಶ್ವಾಮಿತ್ರ ಎಷ್ಟು ಬೇಗ ಎದ್ದುಕೊಂಡು ರಾಮನ ಮಂತ್ರ ಜಪ ಮಾಡಿರ್ಬೇಕು ಯೋಚನೆ ಮಾಡಿ. ಅವನ ಒಳಗೆ ಎಷ್ಟು ಯೋಚನೆಗಳು ಬಂದಿವೆ. ಎಬ್ಬಿಸಬೇಕು ರಾಮನನ್ನು. ಎಬ್ಬಿಸಿಲ್ಲ. ಗೊತ್ತು ರಾಮ ಯಾರು ಅಂತ ಅವನಿಗೆ. ದೇವರು ಯಾಕೆ ಹೇಳ್ಬೇಕು? ಅವನು ಎಬ್ಬಿಸ್ಲಿಕ್ಕೆ ಬರ್ತದ? ಅವನು ನಿದ್ದೆ ಮಾಡಿದ್ದುಂಟ? ಸರ್ವ ಸಮರ್ಥನಲ್ಲದೆ ಕರ್ಕೊಂಡು ಬರ್ತಾನ ತಾಟಗೆ ಎಡೆಗೆ. ವಿಶ್ವಾಮಿತ್ರನ್ನೇ ಬೋಳಿಸ್ಬೋದಲ್ಲ, ಅವರನ್ನು ಮುಗಿಸ್ಬೋದಲ್ಲ. ಸಾಮರ್ಥ್ಯ ಅವನಿಗಿಲ್ಲೇನು? ಆದ್ದರಿಂದ ದೇವರ ಹತ್ತಿರದಲ್ಲಿ ತನ್ನ ಕೆಲಸವನ್ನು ಒಪ್ಪಿಸಬೇಕು ಅಂತಲೇ ಕರ್ಕೊಂಡು ಬಂದತ್ತು. ಅಷ್ಟು ಚೆನ್ನಾಗಿ ಗೊತ್ತಿದ್ದವ. ಹೇಗೆ ಎಬ್ಬಿಸುವುದು ಇವನನ್ನು? ನಿದ್ದೆ ಮಾಡಿದ್ದಾರೆ, ಗಮ್ಮತ್ತಿನಲ್ಲಿ ಹುಡುಗರು ನಡ್ಕೊಂಡು ಬಂದಿದ್ದಾರೆ ಕಾಡಿನಲ್ಲಿ ಉದ್ದಕ್ಕೆ. ಇಷ್ಟೆಲ್ಲ ರಾಮ 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 ಅಂತ ಜಪ ಮಾಡಿ 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 ಮತ್ತೆ ಸ್ಪಷ್ಟವಾಗಿ ಹೇಗೆ ಕರೆಯುವ ಅಂತ ಯೋಚನೆ ಮಾಡಿ ಅಮ್ಮನ ಹೆಸರು ಹೇಳಿಕೊಂಡು ಕೌಸಲ್ಯ ಸುಪ್ರಜಾ ರಾಮ ಅಂತ ಶುರು ಮಾಡಿದ. ಯಾವುದಕ್ಕೆ ಎದ್ದಾನವನು? ಪೂರ್ವಾ ಸಂಧ್ಯಾ ಪ್ರವರ್ತತೆ. ಕೂಡಲೇ ಎಚ್ಚರ ಆಗುತ್ತೆ ಅವನಿಗೆ. ಓ, ನನ್ನ ಧರ್ಮ ಲೋಕ ಮಾಡಲಿಕ್ಕೆ ಉಂಟು, ಬೆಳಗಾಗ್ತಾ ಉಂಟು ಅಂತಾದರೆ ರಾಮ ಹೇಳಲೇಬೇಕು. ಎಂದು ಧರ್ಮವನ್ನು ಚ್ಯುತಿ ಮಾಡದವ. ಹಾಗಾಗಿ ಅದನ್ನು ಎದುರಿಟ್ಟುಕೊಂಡ. ಬೆಳಗಾಗ್ತಾ ಉಂಟು, ಸೂರ್ಯ ಬರ್ತಾನೆ. ಸೂರ್ಯವಂಶದ ದೊರೆಗಳು ಸೂರ್ಯನನ್ನು ನೋಡಿ ಹೇಳುವುದಲ್ಲ, ಸೂರ್ಯ ಬರುವ ಮುಂಚೆ ಸೂರ್ಯವಂಶದವರು ಎದ್ದಿರ್ಬೇಕು. ಆಹಾ, ಏನು ಚೆನ್ನಾಗಿದೆ. ಸರಿ ಅಂದ. ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ. ಹೇಳಪ್ಪ,
ಯಾರು? ನರಶಾರ್ದೂಲ. ನೋಡಿ, ಯಾವತ್ತೇ ಪುರುಷೋತ್ತಮ ಕರೆದು ಬಿಟ್ಟ, ದೊಡ್ಡ ಮನುಷ್ಯ ಅಂತ. ಕಾಡಿನಲ್ಲಿ ಆದ್ರಿಂದ ಶಾರ್ದೂಲವನ್ನು ಹೇಳಬೇಕು. ಕಾಡಿನಲ್ಲಿ ದೊಡ್ಡ ಜನ ಕೇಳಿದರೆ ಹುಲಿ, ಸಿಂಹ. ಆದ್ರಿಂದ ಮನುಷ್ಯ ಹಾಗಿದ್ದಾನೆ ಹೇಳಲಿಕ್ಕೆ, ಸಿಂಹದಂತಹ ಅತ್ಯಂತ ಪ್ರಭಾವಶಾಲಿಯಾದ ಪುರುಷೋತ್ತಮ ನೀನು ಅಂತ ಒಂದು ಸಣ್ಣ ಮಗುವಿನಲ್ಲಿ ಬೇಕಾದಷ್ಟು ಹುರುಪು ತುಂಬಿಸಿ ಉತ್ಸಾಹವನ್ನು ಎಬ್ಬಿಸಿ ಮಾತಾಡಿದರೆ ಅದಕ್ಕೆ ಭಾರಿ ಖುಷಿ ಆಗ್ತದೆ, ಹೌದು ಅಂತ ಅನಿಸಿಕೊಳ್ತದೆ. ಹಾಗೆ ಮಾಡಬೇಕು ಅಂತ ಅದು ಪ್ರಯತ್ನಿಸ್ತದೆ. ಅದೇ ಒಂದು ಮಗುವಿಗೆ ನೀವು ಕತ್ತೆ, ಕೋಳಿ, ನರಿ, ಒಂಟೆ ಹೇಳಿದರೆ ಅದಲ್ಲಿಯೇ ಫ್ಲ್ಯಾಟ್ ಆಗಿ ಬಿಡ್ತದೆ, ಎಂತ ಮಾಡೋದೇ ಇಲ್ಲ. ಮತ್ತೆ ನೀವು ಅವುಗಳಲ್ಲಿ ಆತ್ಮವಿಶ್ವಾಸ ತುಂಬಿಸಿದ್ರೆ ಅವರು ಧರ್ಮವನ್ನು ಮಾಡೋದರಲ್ಲಿ ತಪ್ಪಿಲ್ಲ. ನೀವು ಅವರನ್ನು ಅತ್ಯಂತ ಡಿಗ್ರೇಡ್ ಮಾಡಿದರೆ ಅವರು ಅದಕ್ಕಿಂತ ಕೆಳಗೆ ಹೋಗಿ ಬೀಳ್ತಾರೆ. ಇದೆಲ್ಲ ಟ್ರಿಕ್ಸ್ಗಳು. ಇದು ಚಿಲ್ಡ್ರನ್ ಸೈಕಾಲಜಿ. ಇದು ಅದ್ಭುತವಾಗಿ ಕರೆದ. ಇದರಿಂದ ಏನು ವಿಶ್ವಾಮಿತ್ರ ಸಣ್ಣದಾಗುವುದಿಲ್ಲ. ನಿಜವಾಗಿ ರಿಯಲ್ ಸಂಗತಿ, ಅದು ಸತ್ಯವೇ, ರಾಮ ದೊಡ್ಡವ ಅಂತ. ಆದರೂ ಆ ಮಗುವಿನಲ್ಲಿರತಕ್ಕಂಥ ತೇಜಸ್ಸನ್ನು ಉದ್ಭವಗೊಳಿಸುವ ರೀತಿ ಅದು. ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವ ಮಾನ್ಯಿಕಂ. ದೇವರ ಸೇವೆ ಪ್ರತಿಯೊಬ್ಬರು ಮಾಡಲೇಬೇಕಾದ್ದು. ಮೊದಲು ದೇವರ ಸೇವೆ, ಮತ್ತೆ ದೇಶದ ಚಿಂತನೆ, ಮತ್ತೆ ದೇಹದ ಯೋಚನೆ. ಬೆಳಿಗ್ಗೆ ಎದ್ದ ತಕ್ಷಣ ತಿನ್ನುವುದೇನು ಅಂತ ಬಕಾಸುರನಾಗಿ ಹಾರುವುದಲ್ಲ. ಮೊದಲು ದೇಹದ ಬಗ್ಗೆ ಅಲ್ಲ, ಮತ್ತೆ ಮೊದಲು ದೇಶದ ಬಗ್ಗೆ ಇಲ್ಲ. ಎಲ್ಲಿ ಕೊಳ್ಳೆ ಹೊಡಿಲಿಕೊಂಡು ಯಾರು ಒಳಗೆ ಬಿದ್ದಾರೆ, ಯಾರು ಹೊರಗೆ ಬಂದಿದ್ದಾರೆ, ಎಲ್ಲ ದೇಶವನ್ನು ನೋಡುವುದಲ್ಲ. ಮೊದಲು ದೇವರನ್ನು ಯೋಚಿಸುವುದು. ಬೆಳಗ್ಗೆ ಮಾಡಿದ್ನಲ್ಲ, ದೇಹಕ್ಕೆ ಒಳ್ಳೆಯ ಆರೋಗ್ಯ ಕೊಟ್ಟನಲ್ಲ, ಚೆನ್ನಾಗಿ ಉಸಿರು ಆಗ್ತಾ ಉಂಟಲ್ಲ, ನೋವರಿ. ಮೊಳಗೆ ಬೇಕಾದ್ದು ದೇವರು ಕೊಟ್ಟ ವೈಭವವನ್ನು ಆತ್ಮೀಯವಾಗಿ ಸಮರ್ಪಿಸಿಕೊಳ್ಳುವುದು ದೇವರಿಗೆ. ಮತ್ತೆ ನಮಗೆಲ್ಲ ಈ ಅವಕಾಶ ಕೊಟ್ಟಿರತಕ್ಕಂಥ ದೇಶ, ಅದರ ಪ್ರಭುಗಳು, ಅದರ ವ್ಯವಸ್ಥೆ, ಇದರ ಬಗ್ಗೆ ಕಣ್ಣೋಡಿಸು. ಮತ್ತೆ ನೀನು ನಿನ್ನ ದೇಹದ ಬಗ್ಗೆ ಮತ್ತೆ ಹೊಟ್ಟೆ ತುಂಬಿಸುವುದು, ತಿನ್ನಲಿಕ್ಕಿರುವಂಥದ್ದು. ಮೊದಲು ಅಕ್ಕಪಕ್ಕವನ್ನು ಗಮನಿಸಿದ ನಂತರ ದೇವರಿಗೆ ಕೃತಜ್ಞೆಯನ್ನು ಕೊಟ್ಟ ಬಳಿಕ ಮತ್ತೆ ಇಲ್ಲದ ಕೆಲಸ. ಹಾಗೆ ಮೊದಲು ಎದ್ದಾಗ ಬಾಯಿ ಬಿಡಬೇಕಾದ್ದು ಹರೇ ರಾಮ ಹರೇ ಹೇಳ್ತಾ ಇರುವಾಗಲೇ ಆರಂಭದ ನುಡಿಯೇ ಎಲ್ಲ ಪಾಪಗಳು ಹೊರಗೋಗಿ ಇವತ್ತು ನಮಗೆ ಪೂರ್ಣ ಸುಖವಾಗಿರಲಿ ಎನ್ನುವ ಉದಾತ್ತವಾದ ಪ್ರಾರ್ಥನೆಯೊಂದಿಗೆ ಬೆಳಗಾಗಬೇಕು, ಎಚ್ಚರ ಆಗಬೇಕು. ಹಾಗೆ ಕಣ್ಣು ಮುಚ್ಚುವಾಗಲೂ ಅಲ್ಲಿಗೆ ಬರಬೇಕದು. ಅಲ್ಲಿಗೆ ಆರಾಮವಾಗಿರತಕ್ಕಂಥ ಬದುಕನ್ನು ದೇವರಿಗೆ ಸಮರ್ಪಿಸಿಕೊಂಡಾಗ ಆಗಿದೆ. ಇದನ್ನು ಹೇಳ್ತಾನವ ಅಷ್ಟು ಸಣ್ಣ ಹುಡುಗನಿಗೆ. ವಿಶ್ವಾಮಿತ್ರ ಸಾವಿರಾರು ಯುಗ ಜೀವಿಯವ. ಶಕುಂತಲೆ ಹೇಳ್ತಾಳೆ, ಏನು ತಿಳ್ಕೊಂಡಿಂದ ದುಷ್ಯಂತನ ಹತ್ರ, ನಾನು ಯಾರು ಗೊತ್ತುಂಟ ಅಂತ, ನಾನು ವಿಶ್ವಾಮಿತ್ರನ ಮಗಳು. ಮುಗಿದೋಯ್ತು, ಸೊಲ್ಲಿಲ್ಲ ಯಾರಿಗೂ. ಚಿರಾರ್ಜಿತಸ್ಯ ತಪಸಃ ಕ್ಷಯಂಸ ಕೃತವಾನ್ ಋಷಿ. ನಾನು ತಪಸ್ಸಿನ ಮೂಟೆ ವಿಶ್ವಾಮಿತ್ರರತ್. 16,000 ವರ್ಷಗಳ ಕಾಲ ತಪಸ್ಸು ಮಾಡಿದ ವಿಶ್ವಾಮಿತ್ರ ನನ್ನಮ್ಮ ಮೇನಕೆಗೆ ಮನಸೋತು ಅವಳಲ್ಲಿ ಹುಟ್ಟಿ ಬಂದ ನಾನು ಕೂಸು, ತಪಸ್ಸಿನ ಮುದ್ದೆ ನಾನು ಅಂತಾಳೆ. ದುಷ್ಯಂತನ ಹತ್ತಿರದಲ್ಲಿ ಏನು ಹೇಳಬೇಕವ? ನನ್ನ ಪವರ್ ಏನು ಗೊತ್ತಾ ಅಂತಾರೆ ಶಕುಂತಳೆ. ಅದರಿಂದ ಅದ್ಭುತವಾದಂಥ ತಪಸ್ಸಿನ ವ್ಯಕ್ತಿ ವಿಶ್ವಾಮಿತ್ರ. ಏನು ಬೇಕಾದ್ರೂ ಮಾಡಲಿಕ್ಕೆ ಸಮರ್ಥ. ಇನ್ನೊಂದು ಸ್ವರ್ಗವನ್ನೇ ಸೃಷ್ಟಿ ಮಾಡ್ತೇನೆ ಅಂತ ಹೋದವ, ಇನ್ನೇನು ಹೇಳುವ ಹರಿಶ್ಚಂದ್ರನಿಗಾಗುವಾಗ. ಅಂಥ ವ್ಯಕ್ತಿ ಭಗವಂತನನ್ನು ಬಹಳ ಚೆನ್ನಾಗಿ ಆತ್ಮೀಯವಾಗಿ ಕರೆದಿದ್ದ. ಅಲ್ಲಿಯೇ ಬಹಳ ದೊಡ್ಡ ಮಟ್ಟಿನ ರಾಮನ ಪೌರುಷದ ಪ್ರದರ್ಶನ ಆಗಿದೆ. ಅಲ್ಲಿಂದ ಮುಂದಕ್ಕೆ ಕಾಡಿಗೆ ಬಂದಾಗಲಾಗಿದೆ. ಹೀಗಾಗಿ ಒಬ್ಬಳು ಹೇಳ್ತಾಳೆ ಲಂಕೆಯಲ್ಲಿ, ನಹಿ ರಾಮ ಮಹಾತೇಜಾ ಶಕ್ಯ ಜೇತುಂ ಸುರಾಸುರೈ ರಾಕ್ಷಸೈರ್ವಾಪಿ ಚ ಅನ್ಯೈರ್ವಾ ಸ್ವರ್ಗ ಪಾಪ ಜನೈರಿವ. ಪಾಪ ಜನರಿಗೆ ಸ್ವರ್ಗ ಸಿಗ್ತದ? ಕೆಟ್ಟದ್ದು ಕೆಲಸ ಮಾಡಿದ್ದವರಿಗೆ ಸ್ವರ್ಗ ಸಿಗುವುದುಂಟ? ನಾವು ಕೃಷ್ಣನಲ್ಲಿ ಕೇಳುವ ಎಂತ ಹೇಳ್ತಾನೆ ಅಂತ, ನಾಮ ಅಪ್ರಾಪ್ಯಯುಗೋ ಅಂತ ತಥೋ ಯಾಂತ್ಯ ಧಮಾಂಗತಿ ಮಂದ. ಕೆಟ್ಟ ಕೆಲಸ ಮಾಡಿದವರು ನನ್ನ ಬಳಿಗೆ ಬರುವುದಿಲ್ಲ, ಅಧೋಗತಿಯನ್ನು ಪಡಿತಾರೆ, ಅವರಿಗೆ ಯಾವತ್ತು ಕೇಳಿದರೂ ಉದ್ಧಾರ ಇಲ್ಲ ಅಂತಾನೆ. ಮಾಮ ಅಪ್ರಾಪ್ಯವ ಅಂದ. ಎಂಥದ್ದು ಯಾವ ಕಾಲದಲ್ಲಿಯೂ ಕೆಟ್ಟದ್ದು ಕೆಲಸ ಮಾಡಿದವರಿಗೆ ಆಗುವುದೇ ಇಲ್ಲ, ಒಳ್ಳೆದು ಮಾಡಿದವರಿಗೆ ಕೆಟ್ಟದಾಗುವುದಿಲ್ಲ, ಕೆಟ್ಟದ್ದು ಮಾಡಿದವರಿಗೆ ಒಳ್ಳೆದಾಗುವುದಿಲ್ಲ. ಕೃಷ್ಣನ ಕಥೆ. ನಹಿ ಕಲ್ಯಾಣ ಕೃತ್ಕಶ್ಚಿ ದುರ್ಗತಿಂ ತಾತ ಗಚ್ಚತಿ. ದೇವರ ಸೇವೆ ಮಾಡಿದವನಿಗೆ ದುರ್ಗತಿ ಇಲ್ಲ, ನನ್ನನ್ನು ಮರೆತವನಿಗೆ ಸದ್ಗತಿ ಇಲ್ಲ ಅಂದ. ಅದರಿಂದ ಇವಳು ಹೇಳ್ತಾಳೆ, ಸ್ವರ್ಗ ಎನ್ನುವುದು ಹೇಗೆ ಪಾಪಿಗಳಿಗೆ ಇಲ್ಲವೇ ಇಲ್ಲವೋ ಅದರಂತೆ ದೇವರನ್ನು ಸೋಲಿಸುವ ಈ ಲೋಕದಲ್ಲಿ ಇಲ್ಲ ಅಂದು. ಯಾವರನ್ನು? ನಹಿ ರಾಮ ಮಹಾತೇಜಾ ಶಕ್ಯ ಜೇತುಂ ಸುರಾಸುರೈ. ಅವನು ಮಹಾ ತೇಜಸ್ವಿ ಅಂತಾರೆ. ತೇಜಸ್ಸು ಅಂದ್ರೆ ಏನು ಗೊತ್ತಾ? ತೇಜಸ್ತು ಅನಭಿಭಾವ್ಯತ್ವಂ ಅಂತ. ಯಾರಲ್ಲಿಯೂ ಸೋಲದ ಶಕ್ತಿಗೆ ತೇಜಸ್ಸು ಅಂತ ಕರೆಯುವುದು. ಯಾರಲ್ಲಿಯೂ ಸೋಲುವುದಿಲ್ಲ, ಯಾವತ್ತೂ ಸೋಲುವುದಿಲ್ಲ, ಹೇಗೂ ಸೋಲುವುದಿಲ್ಲ. ಸೋಲರಿಯದ ಸಾಮರ್ಥ್ಯ ಅದು ತೇಜಸ್ಸು. ಅದು ರಾಮನಲ್ಲಿ ಉಂಟು ಅಂತ ಹೇಳ್ತಾಳೆ ಆಕೆ. ಯಾರಿಂದ? ಸುರರಿಂದಲೂ ಅಸುರರಿಂದಲೂ ರಾಕ್ಷಸರಿಂದಲೂ. ಅದೆಂತ ಮೂರು ಕಥೆ ಅಂದರೆ, ಸುರರು ಅಂದರೆ ಗೊತ್ತುಂಟು ನಮಗೆ, ದೇವತೆಗಳು ಅಂತ.
ಅಸುರರು ಅಂದರೆ ದೇವತೆಗಳು ಅಲ್ಲ ಅಂತ ಅರ್ಥ. ಅಲ್ಲ ಯಾರು ಅಂದರೆ ಅದು ಮನುಷ್ಯರು, ದೇವತೆಗಳು ಅಲ್ಲ. ಮತ್ತೆ ಅದು ದೈತ್ಯರು ಮತ್ತೆ ನೋಡೋರು ಅನ್ನುವಂತಾಗಿ ಮಧ್ಯದಲ್ಲಿದ್ದಾರೆ. ಮತ್ತೆ ರಾಕ್ಷಸರು, ಅವರು ದೈತ್ಯರು, ಕೆಟ್ಟವರು. ಒಳ್ಳೆಯವರಿಂದಲೂ ಕೆಟ್ಟವರಿಂದಲೂ ನಡುವಿನವರಿಂದಲೂ ಗೆಲ್ಲಿಕ್ಕೆ ಆಗುವುದಿಲ್ಲ. ಮತ್ತು ಅನ್ಯ ಇರುವ ಇನ್ನು ಪ್ರಾಣಿಗಳು, ಪಕ್ಷಿಗಳು, ಕ್ರಿಮಿಗಳು, ಕೀಟಗಳು, ಇದೇನು ಬೇಕಾದ್ರೆ ತನ್ನಿ, ಇದು ಯಾರಿಂದಲೂ ಸೋಲು ಮಾಡಲಾಗದ, ಸೋಲಿಸಲಾಗದ ಸಂಗತಿ ಅದು ರಾಮ. ಆದ್ದರಿಂದ ಅವನ ಸುದ್ದಿ ಬಿಡಿ, ಏನಾದರೂ ಕಾಂಪ್ರಮೈಸ್ ಮಾಡಿಕೊಳ್ಳಿಕ್ಕೆ ನೋಡಿ ಅಂತಾಳೆ. ಯಾರು? ತ್ರಿಜಟೆ. ತ್ರಿಜಟೆ ಯಾರು ಕೇಳಿದರೆ 3 ಜಟೆಯವಳು. 2 ಜಟೆ 2 ಬದಿಯಲ್ಲಿ ಉಂಟು, ಮತ್ತೊಂದು ಜಟೆ ಮಧ್ಯದಲ್ಲಿ ಉಂಟು. ಈಗ ಯಾರು ಕಾಣುವುದಿಲ್ಲ ಅಂತವರು. ತ್ರಿಜಟೆ ಅಂತ 3 ಜಟೆಯವಳು ವಿಭೀಷಣನ ಮಗಳು. ಈಗಾಗಲೇ ಗಬಂಧನನ್ನು ಮಂಡೆ ಒಳಗೆ ಹೋದವನ ಕೈಯನ್ನು ತುಂಡು ಮಾಡಿ ರಾಮ ಬಂದಲ್ಲ, ಅದು ಅವನ ಮಗ. ಹಿಂದೆ ಅವನು ಧನುಗಂಧರ್ವಾಗಿದ್ದ, ಈಗ ತ್ರಿಜಟೆಯಲ್ಲಿ ಹುಟ್ಟಿದವ. ಇದೇ ತ್ರಿಜಟೆ ಸೀತೆಯ ಸೇವೆ ಮಾಡಿದ್ದಕ್ಕೆ ವಿಭೀಷಣನ ಮಗಳಾಗಿ ಸುಮಾರು ತಿಂಗಳಲ್ಲಿ, ಈಗ ಮಾತ್ರ ಆಗ ಮಾತ್ರ ಅಲ್ಲ. ಹಾಗಾಗಿ ಅವಳಿಗೆ ಮತ್ತೆ ದೇವರು ಇನ್ನೊಂದು ಜನ್ಮ ಕೊಟ್ಟ. ಆಗ ತನ್ನ ತಂಗಿಯನ್ನಾಗಿಸಿಕೊಂಡ, ಸುಭದ್ರೆಯನ್ನಾಗಿಸಿಕೊಂಡ. ಕೃಷ್ಣನ ತಂಗಿ ಸುಭದ್ರೆ ದೇವಕಿಯ ಮಗಳು, ಅವಳೇ ಮತ್ತೆ ರೋಹಿಣಿ ತಗೊಳ್ತಾಳೆ ಅವಳನ್ನು ದತ್ತು ಮಗಳಾಗಿ. ಹಾಗಾಗಿ ರೋಹಿಣಿಯ ಮಗಳು ಹೌದು, ಬಲರಾಮನ ಹಾಗೆ. ಬಲರಾಮನ ತಂಗಿ, ಕೃಷ್ಣನ ತಂಗಿ ಸುಭದ್ರೆ. ಅವಳು ಹಿಂದಿನ ಅವತಾರದಲ್ಲಿ ತ್ರಿಜಟೆ, 3 ಜಟೆಯವಳು. ಸೀತೆಯ ಸೇವೆ ಮಾಡಿದ್ದಕ್ಕೆ ಕೃಷ್ಣನ ತಂಗಿಯಾಗಿಸಿಕೊಳ್ಳುವ ಭಾಗ್ಯ ಪಡೆದು ಬಂದವಳು. ಹಾಗಾಗಿ ಇಲ್ಲಿಯ ಕೃಷ್ಣ 3 ಜಟೆಯನ್ನು ಪಡೆದತ್ತು. ಉಡುಪಿಯ ಕೃಷ್ಣನಿಗೆ 3 ಜೊಟ್ಟು ನೀವು ಗಮನಿಸ್ಬೋದು. ಯಾಕೆ ಕೇಳಿದರೆ ಅದು ನನ್ನ ತಂಗಿ ಅಂತ ಹೇಳಲಿಕ್ಕೆ, ನನ್ನ ತಂಗಿಯಾಗಿ ನಾನು ಅಂತ. ತಂಗಿ ತ್ರಿಜಟೆಯನ್ನು ನೆನಪಿಸಿಕೊಳ್ಳಿಕ್ಕೆ, ನನಗೆ ರಾಮಾವತಾರದಲ್ಲಿ ಸೀತೆಗೆ ಸಹಾಯ ಮಾಡಿದವಳು ಅಂತ ಹೇಳಿಕೊಳ್ಳಿಕ್ಕೆ ಒಂದು ಲಕ್ಷಣ. ಈ ತ್ರಿಜಟೆ ಹೇಳ್ತಾ ಇದ್ದಾಳೆ. ಯಾವಾಗ ಹೇಳ್ತಾಳೆ? ರಾಕ್ಷಸಿ ತ್ರಿಜಟ ವೃದ್ಧ ಶಯಾನ ವಾಕ್ಯಮಬ್ರವೀತ್. ಅವಳು ರಾಕ್ಷಸಿ, ಮುದುಕಿಯವಳು, ಎಷ್ಟು ಹಳೆಯ ಅವಳು ನೋಡಿ, ಮಲಗಿದ್ದಾಳೆ. ಈಗ ತಾನೇ ರಾವಣ ಬಂದು ಹೋದ. ಬೆಳಿಗ್ಗೆ ಆಗಿದೆ, ಸೂರ್ಯೋದಯ ಆಗಲಿಲ್ಲ. ಬೆಳಿಗ್ಗೆ ಆಗಿದೆ. ಹನುಮಂತ ನೋಡಿದ್ದಾನೆ ಸೀತೆಯನ್ನು. ಇದು ಸೀತೆ ಅಂತ ಹನುಮಂತನಿಗೆ ಗೊತ್ತಾಗಿದೆ, ಮಾತಾಡಲಿಲ್ಲ. ಅಷ್ಟೊತ್ತಿಗೆ ರಾವಣ ಬಂದ ತಕ್ಷಣ ಇವ ಸ್ವಲ್ಪ ಅವಿತು ಕೂತ, ಏನಾಗ್ತದೆ ನೋಡುವ ಅಂತ. ರಾವಣ ಬಂದು ಒಂದಿಷ್ಟು ಬೈದುಕೊಂಡ, ಹೇಳಿಕೊಂಡ, ನೋಡಿದ ಹನುಮಂತ. ರಾವಣ ರಾಕ್ಷಸಿಯರಲ್ಲಿ ಹೇಳಿ ಹೋದ. ರಾಕ್ಷಸಿಯರು ಬೊಬ್ಬೆ ಹಾಕಿದ್ರು, ಒಂದಿಷ್ಟು ಗಲಿಬಿರಿ ಆಯಿತು. ಸೀತೆಯು ಉತ್ತರ ಕೊಟ್ಟಿದ್ಲು ಇಬ್ಬರಿಗೂ. ಆ ಬಳಿಕ ತ್ರಿಜಟೆ ಎದ್ದಿದ್ದಾಳೆ. ರಾವಣ ಹೋಗಿಯಾಗಿದೆ, ರಾಕ್ಷಸಿಯರು ಒಂದು ರೌಂಡ್ ಬೈದಾಗಿದೆ, ಸೀತೆ ಅದಕ್ಕೆ ಉತ್ತರ ಕೊಟ್ಟಾಗಿದೆ. ಇದನ್ನೆಲ್ಲ ನೋಡ್ತಾ ಇದ್ದಾನೆ ಹನುಮಂತ. ಆದ ತಕ್ಷಣ ತ್ರಿಜಟೆ ಎದ್ದಿದ್ದಾಳೆ. ಅವಳು ಮಲಗಿದ್ಲು, ನಿದ್ದೆ ಮಾಡಿದ್ಲು. ಇವರ ಗೌಜಿಗೆಲ್ಲ ಹೇಳಲಿಲ್ಲ ಅವಳು. ಇವರು ಗೌಜಿಯೆಲ್ಲ ಮುಗ್ಧ ಅಂದ್ರೆ ಎದ್ರು. ಕೆಲವರು ಹಾಗೆ ಪ್ರವಚನ ಆಗುವಾಗ ನಿದ್ದೆ ಮಾಡ್ತಾರೆ, ಆನಂತರ ಮುಗಿಸಿದ ತಕ್ಷಣ ಎಚ್ಚರ ಆಗ್ತಾರೆ. ಅವ್ರು ಏನೋ ಒಂದು ರೀತಿಯಿಂದ ಅವರಿಗೆ ಫ್ಯಾನ್ ತಿರುಗಿದ ಹಾಗೆ ಶಬ್ದ ಆಗ್ತಾ ಇರ್ತದೆ ಕಾಣ್ತದೆ, ಗಮ್ಮತ್ತು ನಿದ್ದೆ ಮಾಡ್ತಾರೆ. ಮತ್ತೆ ರಪಕ್ಕ ಸ್ಟಾಪ್ ಆದ ತಕ್ಷಣ ಹೇಳ್ತಾರೆ. ಅದು ಫ್ಯಾನ್ ನಿಂತ ತಕ್ಷಣ ಕೆಲವರಿಗೆ ಎಚ್ಚರ ಆಗ್ತದಲ್ಲ ಹಾಗೆ. ಇವಳಿಗೆ ಇವರದ್ದೆಲ್ಲ ಗದ್ದಲ ಗಲೀಜು ಸೌಂಡ್ ಎಲ್ಲ ಆಗೋದಿಲ್ಲ, ಸೌಂಡ್ಲೆಸ್ ಸ್ಲೀಪ್ ಮಾಡಿದ್ದಾಳೆ. ಅದೆಲ್ಲ ನಿಂತೋಯ್ತಲ್ಲ, ರಪಕ್ಕ ಎದ್ದಿದ್ದಾಳೆ. ಏಳುವಾಗ ಗಾಬರಿ ಪಟ್ಟಿದ್ದಾಳೆ. ಅವಳು ಹೇಳುತ್ತಾಳೆ, ಆತ್ಮಾನಂ ಕಾದತ ನಾರ್ಯ ನ ಸೀತಾಂ ಭಕ್ಷಯಿಷ್ಯತ. ನನ್ನನ್ನು ತಿನ್ರಿ ಮಾರಾಯರೆ, ನೀವು ಸೀತೆಯನ್ನು ತಿನ್ನಬೇಡಿ. ಎಲ್ಲ ಕೇಳಿಕೊಂಡು ಗಲಾಟೆ ಮಾಡಿ ನಿನ್ನನ್ನು ತಿಂದಾಗ್ತೇನೆ ಅಂತ ಬೊಬ್ಬೆ ಆಗ್ತಾ ಇದ್ದದ್ದು. ಹಾಗಾಗಿ ಅವಳು ಹೇಳ್ತಾಳೆ, ಸೀತೆಯನ್ನು ಮುಟ್ಟಬೇಡಿ, ಅವಳಿಗೆ ಅನ್ಯಾಯ ಮಾಡಬೇಡಿ, ನನ್ನನ್ನು ತಿನ್ನು. ನಮ್ಮಯ್ಯ ಯಾಕೆ ಎಂಥದ್ದು ಕತೆ? ಸ್ವಪ್ನಕ್ಯದ್ಯಮಯ ದೃಷ್ಟ ದಾರುಣ ರೋಮಹರ್ಷಣ. ನನಗೊಂದು ಭಯಂಕರ ಸ್ವಪ್ನ ಬಿದ್ದಿದೆ, ರೋಮಾಂಚ ಆಗ್ತದೆ ಹೇಳಿದ್ರೆ ಅಂತಾಳೆ. ನೋಡಿ ಮೈಯಲ್ಲಿ ನಿಮಿರೆದ್ದಿದೆ ರೋಮಗಳು ಅಂತ ಕೂಗ್ತಾಳೆ ಮುದುಕಿ. ಅಷ್ಟು ಜೋರಾಗಿ ಆಗಿದೆ ಸ್ವಪ್ನ, ಬಹಳ ಜೋರಿದೆ. ಅದರ ಟೋಟಲ್ ವಿಷಯ ಏನು ಕೇಳಿದರೆ, ರಾಕ್ಷಸಾನ ಅಭಾವಾಯ ಭರ್ತುರಸ್ಯ ಭವಾಯಶ್. ಇವಳ ಗಂಡನಿಗೆ ಗಮ್ಮತ್ತು, ಇವಳಿಗೆ ಗೌಜಿ. ನಮ್ಮ ರಾಕ್ಷಸರಿಗೆಲ್ಲ ಕೊನೆ ಎಂಡ್, ಇಷ್ಟೇ ಅವಳು ಹೇಳಿದ್ದು. ರಾಕ್ಷಸಾನ ಅಭಾವಾಯ, ರಾಕ್ಷಸರು ಇಲ್ಲ ಆಗ್ತಾರೆ, ಇವಳ ಗಂಡನಿಗೆ ಗಮ್ಮತ್ತಾಗ್ತದೆ, ಬೆಳೆದು ನಿಲ್ತಾರೆ, ಗೆಲುವು ಆಗ್ತದೆ. ಎಲ್ಲರಿಗೆ ಹೋಗುವ ದಮ್ಮಯ್ಯ ಅಭಿಯಾಚಾಮ ವೈದೇಹಿ ಮೇತದ್ದಿ ಮಮ ರೋಚತೆ. ನಾನು ಖಂಡಿತ ಹೇಳ್ತೇನೆ, ನಾವೆಲ್ಲ ಕೈ ಮುಗಿದು ಕಾಲು ಹಿಡಿದು ಸೀತೆಯನ್ನು ಪ್ಲೀಸ್ ಮಾಡೋದಷ್ಟೇ, ಮತ್ತೆಂಥದ್ದು ಇಲ್ಲ ಅಂತಾಳೆ ಅವಳು.
ಎಂತಾಯ್ತು ಹೇಳು, ಎಲ್ಲರೂ ಹೆದರಿ ಬಿಟ್ಟಿದ್ದಾರೆ. ಭೀತಾ ಕಥಯಸ್ವ, ನಿನ್ನ ಸ್ವಪ್ನ ಎಂತ ಹೇಳು ಅಂತ. ಬೆಳಿಗ್ಗೆ ಸ್ವಪ್ನ ಆಗಿದೆ, ಇನ್ನೂ ಸೂರ್ಯೋದಯ ಆಗಲಿಲ್ಲ. ಸಾಮಾನ್ಯವಾಗಿ ಬೆಳಿಗ್ಗೆ ಸ್ವಪ್ನ ಬಿದ್ದರೆ, ಸೂರ್ಯೋದಯಕ್ಕಿಂತ ಮುಂಚೆ 1-1 ಗಂಟೆ ಬಿದ್ದರೆ ಅದು ಕೂಡಲೇ ಕೆಲಸ ಮಾಡ್ತದೆ ಅಂತ ಅರ್ಥ. ಸ್ವಪ್ನ ಸ್ವಲ್ಪ ತಡವಾಗಿ ಅಂದರೆ ನಡುರಾತ್ರಿಯ ನಂತರದಲ್ಲಿ ಬಿದ್ದರೆ ಸ್ವಲ್ಪ ತಡವಾಗಿ ರಿಸಲ್ಟ್ ಕೊಡ್ತದೆ ಅಂತ. ನಡುರಾತ್ರಿಯ ಮೊದಲು ಬಿದ್ದರೆ ತುಂಬ ತಡ ಆಗ್ತದೆ, 8-10 ವರ್ಷ ಕೆಲವೊಮ್ಮೆ ಕಾಯಿಸ್ತದೆ ಆ ಸ್ವಪ್ನದ ರಿಸಲ್ಟ್ ಬರಲಿಕ್ಕೆ. ಮಲಗಿದ ತಕ್ಷಣ ಕೆಲವರಿಗೆ ನಿದ್ದೆ ಬೀಳ್ತದೆ, ಅದು ಈ ಜೀವಮಾನದಲ್ಲಿ ಪಕ್ಕ ಆಗ್ತದೆ, ಕೆಲಸ ಮಾಡ್ತದೆ ಹೇಳಲಿಕ್ಕೆ ಬರುವುದಿಲ್ಲ. ಅದು ಪಾಸಿನ್ ಅಂದರೆ ಎಚ್ಚರದಲ್ಲಿದ್ದ ಜೀವ ಆನ್ ದ ವೇಯಲ್ಲಿ ಬಂದಾಗ ಕೆಳಗೆ ಜಾರಬೇಕು ಪ್ರಾಜ್ಞನಲ್ಲಿಗೆ. ಹೋಗುವ ಮುಂಚೆ ಮಧ್ಯದಲ್ಲಿ ಕ್ರಾಸನ್ನು ಹೋಗುವುದರಿಂದ ಅಲ್ಲಿ 1-2 ಸ್ವಪ್ನಗಳು ಬಿದ್ದು ಹೋಗ್ತವೆ. ಅದು ಹೆಚ್ಚು ರಿಸಲ್ಟ್ ಮಾಡೋದಿಲ್ಲ ಅದು ಹೋಗುವಾಗ. ಅದು ಹಿಂದಕ್ಕೆ ಬರುವಾಗ ಉಂಟಲ್ಲ, ಬೆಳಿಗ್ಗೆ ಆದಾಗ ಪ್ರಾಜ್ಞನನ್ನು ತಪ್ಪಿಸಿ ಎಚ್ಚರ ಆಗಲಿಕ್ಕೆ ಬಂದಾಗ, ರಿವರ್ಸ್ ಬರುವಾಗ ಹಿಂಬದಿಗೆ ಬಂದಾಗ ಏನೊಂದು ಸ್ವಪ್ನ ಬೀಳುತ್ತದೆ, ಮತ್ತೆ ಪೂರ ಎಚ್ಚರ, ಮತ್ತೆ ಮಲಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಕೆಟ್ಟ ಸ್ವಪ್ನ ಬಿದ್ದರೆ ಮತ್ತೆ ವಾಪಸ್ ನಿದ್ದೆ ಮಾಡಬೇಕು ಅಂತ ಹೇಳ್ತಾರೆ. ಈ ಒಳ್ಳೆ ಕನಸು ಕಾಣಬೇಕು ಅವನು ಮತ್ತೆ ಅಂತ ನಿದ್ದೆ, ಸುಮ್ಮನೆ ಕನಸು ಕಾಣುವುದಿಲ್ಲ, ಬಿದ್ದರೆ ಪುಣ್ಯ, ಇಲ್ಲಾದರೆ ಪೆಟ್ಟೆ. ಹಾಗಾಗಿ ಒಂದೊಮ್ಮೆ ನಮಗೆ ರಿವರ್ಸ್ ಬಂದಾಗ, ಕೆಟ್ಟ ಕನಸು ಬಂದರೆ ಏನು ಮಾಡೋದು ಒಂದು ಬೇಕಲ್ಲ. ಎಷ್ಟೋ ಜನರಿಗೆ ಬೀಳ್ತದೆ. ಕೆಟ್ಟ ಸ್ವಪ್ನ ಬಂದರೆ ಪರಿಮಾರ್ಜನೆ ಮಾಡಿಕೊಳ್ಳಿಕ್ಕೆ ಇರುವುದಿದ್ದರೆ 1-2 ದಾರಿ. ಒಂದು ಗಜೇಂದ್ರ ಮೋಕ್ಷ. ಕಳೆದ ಬಾರಿ ಆ ಚೀಟಿ ಕೊಟ್ಟಿದ್ದೇನೆ ನಾನು. ಗಜೇಂದ್ರ ಆನೆ ಭಗವಂತನ ಬಗ್ಗೆ ಹೇಳಿದ ಮಾತುಗಳ ಒಂದು ಲಿಸ್ಟ್ ಕೊಟ್ಟಿದ್ದೇನೆ. ಅದರ ಅರ್ಥ ವಿವರಣೆ ಪೂರ ಹೇಳಲಿಲ್ಲ ನಾನು, ಒಂದು 3 ಶ್ಲೋಕ ಮುಟ್ಟಿದ್ದೆ, ಸಂಕ್ಷೇಪವಾಗಿ ಹೇಳಿಯೂ ಇದ್ದೆ. ಅದನ್ನು ಹೇಳಬೇಕು ಅಂತ ದೇವರೇ ಹೇಳಿದ್ದಾನಲ್ಲಿ, ತಾಪಸ್ಸ ಹರಿಯೇ. ಇಲ್ಲೀಗ ರಾಮಾಯಣದಲ್ಲಿ ಬಂದಾಗ ಮತ್ತೊಮ್ಮೆ ಸ್ವಪ್ನದ ಬಗ್ಗೆ ಮಾತಾಡಿದ್ದೇನೆ. ಈ ಸ್ವಪ್ನ ಎಷ್ಟು ಸತ್ಯ ಎನ್ನುವುದನ್ನು ನೀವೇ ಹೇಳಿ ವಾಲ್ಮೀಕಿಗೆ ಮಾತಾಡಿಸಿ, ನನ್ನದೇನು ಆಕ್ಷೇಪ ಇಲ್ಲ, ಗಲಾಟೆ ಇಲ್ಲ. ಇಲ್ಲಿ ಸ್ವಪ್ನ ಏನು ಇನ್ನೂ ವಿವರಣೆ ಕೊಟ್ಟಿಲ್ಲ, ಬಿದ್ದಿದೆ ಮಾತ್ರ ಹೇಳಿದ್ದೇನೆ. ಹಾಗಾಗಿ ಯಾರಿಗಾದರೂ ಏನಾದರೂ ಕೆಟ್ಟ ಸ್ವಪ್ನ ಬಿದ್ದರೆ ಪರಿಮಾರ್ಜನೆಗಾಗಿ ಈ ತ್ರಿಜಟಾ ಸ್ವಪ್ನ ಎನ್ನುವ ಒಂದು ವೃತ್ತಾಂತದ ಒಂದು ಸರ್ಗ, ರಾಮಾಯಣದಲ್ಲಿ ಇರುವುದು ಸರ್ಗ, ಪುರಾಣಗಳಲ್ಲಿರುವುದು ಅಧ್ಯಾಯ, ವ್ಯವಸ್ಥೆ ಎಲ್ಲ ಹಾಗೆ ಉಂಟು. ಅಂತಹ ಸರ್ಗದಲ್ಲಿ 27ನೇ ಸರ್ಗ ಸುಂದರಕಾಂಡದ್ದು, ತ್ರಿಜಟೆಯ ಸ್ವಪ್ನ ಕಂಡ ಸರ್ಗ. 50 ಶ್ಲೋಕಗಳಿವೆ. ಅದು 27ನೆಯ ಸರ್ಗ ಆದ್ದರಿಂದ ಉಮಾ ಸಂಹಿತೆ 27 ಸರ್ತಿ ಅದನ್ನು ಪಾರಾಯಣ ಮಾಡಬೇಕು ಹೇಳ್ತದೆ, ದಿನಕ್ಕೊಂದು ಸರ್ತಿ 50 ಶ್ಲೋಕ. ಹಾಗೆ 27 ದಿನ ಪಾರಾಯಣ ಮಾಡಿದರೆ ಅವನಿಗೆ ಸ್ವಪ್ನದ ರಿಸಲ್ಟ್ ಬರುವುದಿಲ್ಲ, ಬೀಳುವುದಿಲ್ಲ, ಕೆಟ್ಟ ಸ್ವಪ್ನದ್ದು ದೇವರ ಅನುಗ್ರಹ ಮಾಡ್ತಾರೆ ಅಂತ ಹೇಳಿಕೊಂಡಿದ್ದಾನೆ. ಪ್ರತಿನಿತ್ಯ ರಾಮನನ್ನು ನೆನಪಿಸಿಕೊಂಡು ಅವನಿಗೆ ಸಕ್ಕರೆಯನ್ನು ಸಮರ್ಪಿಸಬೇಕು, ಅಂದರೆ ಮಧುರವಾದ ಕ್ಷಣಗಳಿಗಾಗಿ. ಹೀಗೆ ಇದನ್ನು ನಾನು ಆಲ್ರೆಡಿ ಮಂತ್ರರಾಮಾಯಣದಲ್ಲಿ ಪ್ರಕಾಶಪಡಿಸಿದ್ದೇನೆ ಬಹಳ ಹಿಂದೆ. ಆದರೆ ಈಗ ಅದರದ್ದು ಸಬ್ಜೆಕ್ಟ್ ಕೊಟ್ಟಿಲ್ಲ, ಅವತ್ತು ಮ್ಯಾಟರ್ ಮಾತ್ರ ಹಾಕಿದ್ದೆ, ಹೀಗೆ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ. ಇವತ್ತು ವಿತ್ ಟೆಸ್ಟ್ ಕೊಡ್ತಾ ಇದ್ದೇನೆ ನಿಮ್ಮ ಕೈಯಲ್ಲಿರುವಂಥದ್ದು ಕಾಪಿಯಲ್ಲಿ, ಕಾಗದದಲ್ಲಿ 50 ಶ್ಲೋಕಗಳಿವೆ, ಓದಲಿಕ್ಕೆ ಅನುಕೂಲ ಆಗುವ ಹಾಗೆ ಮಾಡಿಕೊಟ್ಟಿದ್ದೇನೆ. 44ನೇ ಶ್ಲೋಕದಲ್ಲಿ 1 ಅಕ್ಷರ ಮಾತ್ರ ತಪ್ಪಿದೆ, ಅಂದರೆ ಮಹತೋ ಭಯಾತಿದ್ದದಲ್ಲಿ ಮಹಾತೋ ಆಗಿದೆ, ದೀರ್ಘ ಒಂದು ಬಿದ್ದಿದೆ, ಮತ್ತೆಲ್ಲ ಸರಿ ಇದೆ. ಹಾಗಾಗಿ ಇದನ್ನು 50 ದಿನ ಪಾರಾಯಣ ಮಾಡಿದರೆ 50 ಶ್ಲೋಕವನ್ನು ದಿನಕ್ಕೆ ಒಂದೊಂದು ಸರ್ತಿ, ಒಂದೊಂದು ಶ್ಲೋಕ ಅಲ್ಲ, ದಿನಕ್ಕೆ 50 ದಿನ ಮಾಡಿದರೆ ಎಲ್ಲ ಕಡೆ ನೀವು ಗೆಲುವನ್ನು ಗ್ಯಾರಂಟಿ ಸಂಪಾದನೆ ಮಾಡ್ತೀರಿ, ಸೋಲುವುದಿಲ್ಲ. ಮತ್ತು ಒಳ್ಳೆ ವಿದ್ಯೆಯನ್ನು ಸಂಪಾದನೆ ಮಾಡಲಿಕ್ಕೂ ಆಗ್ತದೆ, ಒಳ್ಳೆ ಕಲೀಲಿಕ್ಕೆ, ಜ್ಞಾನವನ್ನು ಪಡೀಲಿಕ್ಕೆ ಆಗ್ತದೆ. ಹೀಗಾಗಿ ಶ್ರೀರಾಮನನ್ನು ಚಿಂತನೆ ಮಾಡಿಕೊಂಡ್ರೆ, ಇನ್ನು ನಾನು ಪೂರ್ತಿ ಎಂಥ ಸ್ವಪ್ನ ಜೊತೆಗೆ ಬಿದ್ದಿದೆ ಹೇಳಲಿಲ್ಲ. ರಕ್ಕಸಿಯರೆಲ್ಲ ಒಟ್ಟು ಸೇರಿದ್ದಾರೆ, ಎಂತಾಯಿತು ಕೇಳಿದ್ದಾರೆ. 2 ವಿಂಗ್ ಆಗಿದೆ ಸ್ವಪ್ನದಲ್ಲಿ. ಅತ್ತ ಪಕ್ಷದವರು ಕಂಡಿದ್ದಾರೆ, ಇತ್ತ ಪಕ್ಷದವರು ಕಂಡಿದ್ದಾರೆ. ತ್ರಿಜಟೆಗೆ ರಾಕ್ಷಸರು ಕಂಡಿದ್ದಾರೆ, ರಾಮನು ಕಂಡಿದ್ದಾನೆ. ಹಾಗಾಗಿ ರಾಮನ ಬಗ್ಗೆ ಅವಳು ಕಂಡದ್ದನ್ನು ನಾಳೆ ಹೇಳುತ್ತೇನೆ, ಇವತ್ತು ಪುರುಸೊತ್ತು ಕಡಿಮೆ ಇದೆ. ರಾವಣನನ್ನು ಕಂಡದ್ದನ್ನು, ಅವರ ಪಾಳೆಯದ್ದನ್ನು ಮೊದಲು ಹೇಳುವುದು ಒಳ್ಳೆದಿರ್ತದೆ. ಆದ್ದರಿಂದ ಹನುಮ ಜಯಂತಿಗೆ ನಾಳೆಗೆ ಅದನ್ನಿಡುವ. ಇವತ್ತಿಗೆ ಶುಕ್ರವಾರದಲ್ಲಿ ಲಂಕೆಯನ್ನು ನೋಡುವ. ನಾವು ಎಲ್ಲೇ ಆಯಿತು ಅಂತ 7 ಮುಖದಲ್ಲಿ ಸ್ವಪ್ನ ಕಂಡಿದ್ದಾಳೆ. ಒಂದು ರಾವಣನ ಬಗ್ಗೆ, ಇನ್ನೊಂದು ಕುಂಭಕರ್ಣನ ಬಗ್ಗೆ, ಮಗದೊಂದು ವಿಭೀಷಣನ ಬಗ್ಗೆ, ಮತ್ತೊಂದು ರಾವಣನ ಮಕ್ಕಳ ಬಗ್ಗೆ ಇಂದ್ರಜಿತ್ ಎಕ್ಸೆಟ್ರಾ, ಮತ್ತೊಂದು ಟೋಟಲಿ ರಾಕ್ಷಸ ಸಮುದಾಯದ ಬಗ್ಗೆ, ಮತ್ತೊಂದು ರಾಕ್ಷಸಿಯರ ಬಗ್ಗೆ, ಕೊನೆಗೆ ಲಂಕೆಯ ಬಗ್ಗೆ. ಸ್ವಪ್ನವನ್ನು ವಿಭಾಗ ಮಾಡಿ ನಾನು ಹೇಳ್ತಾ ಇದ್ದೇನೆ. ಈ ಲಂಕೆಯನ್ನು ಕಾಣುವಾಗ ಮಂಗನನ್ನು ಕಂಡಿದ್ದಾಳೆ, ಅದೊಂದು ವಿಶೇಷ. ಹಾಗಾಗಿ ಅವನ ಮುಖದಲ್ಲಿ, ಅವಳ ಸ್ವಪ್ನದಲ್ಲಿ ಇತ್ತ ರಾಮ ಇದ್ದಾನೆ, ಸೀತೆ ಕಂಡಿದ್ದಾಳೆ, ಲಕ್ಷ್ಮಣನು ಸಿಗ್ತಾನೆ, ಜೊತೆಯಲ್ಲಿ ಹನುಮಂತನನ್ನು ಲಂಕೆಯದ್ದು ಕಾಣುವ ಮೂಲಕ ನಾವು ಇಲ್ಲಿ ಕೂಡಿಸಿದ್ರೆ ಇಲ್ಲಿ 4 ಆಗ್ತದೆ. ಅಲ್ಲಿ ಲಂಕೆಯನ್ನು ಮಾತ್ರ ಶಬ್ದದಲ್ಲಿ ಹೇಳಿದರೆ ಆಯಿತು.
ಹೀಗೆ 7 ಮುಖದಲ್ಲಿ ಸ್ವಪ್ನವನ್ನು ಕಂಡಿದ್ದಾಳೆ. ಒಂದೊಂದು ಬಿಡಿಸ್ತಾ ಬರ್ತೇನೆ ಸ್ವಪ್ನ ಹೇಗಿದೆ ಅಂತ. ಅವಳೀಗ ಕಂಡಂತೆ ಬಹಳ ಚೆನ್ನಾಗಿದೆ. ಪುಷ್ಪಕಾತ್ ವಿಮಾನಾತ್ ಪುಷ್ಪಕಾದ್ ಅದ್ಯ ಪತಿತಃ ರಾವಣ ಭುವಿ. ರಾವಣ ಪುಷ್ಪಕ ವಿಮಾನದಿಂದ ಬಿದ್ದ ನೆಲಕ್ಕೆ ಒಂದು ಪ್ರಕರಣ ಅವಳು ಕಂಡದ್ದು. ಸಹಜವಾಗಿ ಇಂಥದ್ದೆಲ್ಲ ಆಗುವುದಿಲ್ಲ. ರಾವಣ ಲೋಕರಾವಣವ, ಪುಷ್ಪಕ ವಿಮಾನದಿಂದ ಬೀಳುವುದೆನ್ನುವುದು ಅಸಂಭವ. ಯಾರಿಗಾದ್ರೂ ಮೊನ್ನಿನ ವಿಂಗ್ ವಿಮಾನ ತಮಿಳುನಾಡಲ್ಲಿ ಹೊಡೆದು ಬಿದ್ದದ್ದೊಂದೊಮ್ಮೆ ಮೊದಲು ಕಂಡಿದ್ರೆ ಹೇಗಾಗ್ತಿತ್ತು ಹಾಗೆ ಅತ್ಯಂತ ಅಸಂಭವವಾದ ಚಿಂತನೆ. ಎಷ್ಟೋ ವಿಂಗ್ ಕಮಾಂಡರ್ಸ್ಗಳು ಹೋದ ಘಟನೆ ಅದು ಆಗುವ, ಅದು ಕ್ಷಣ ಮಾತ್ರದಲ್ಲಿ ಆದದ್ದು ಬದಲಾವಣೆ ವ್ಯವಸ್ಥೆ ಎಲ್ಲ. ಹಾಗೆ ಇವಳು ಹೇಳ್ತಾಳೆ ಪುಷ್ಪಕ ವಿಮಾನದಿಂದ ರಾವಣ ಬಿದ್ದ ಅಂತ. ನೆಲದಲ್ಲಿ ಹೇಗಿದ್ದ ರಾವಣಷ್ಟ ಮಯಾದೃಷ್ಟ ಕ್ಷಿತವು ತೈಲ ಸಮುಕ್ಷಿತ, ಎಣ್ಣೆ ಚೆಲ್ಲಿಕೊಂಡಿದೆ ಅವನ ಮೈಗೆ, ಹಾಗೆ ಕಂಡಿದೆ. ಎಣ್ಣೆ ಅಂದರೆ ತೈಲ ಅಂದರೆ ತಿಲದ ಭವ, ಎಳ್ಳಿನ ರಸ, ಎಳ್ಳೆಣ್ಣೆ ಮೈಗೆ ಹಾಕ್ಕೊಂಡಿದ್ದಾನವ. ಹಾಗೆ ನೆಲದಲ್ಲಿ ನನಗೆ ಕಂಡಿದ್ದಾನೆ ರಾವಣ. ಈ ರೀತಿಯಾದ ವಿಚಿತ್ರ ರಾವಣ. ರಕ್ತವಾಸಾಹ, ಮತ್ತೆ ಹೇಳಿಕೊಂಡ್ರೆ ಮೈಯಲ್ಲಿ ರಕ್ತ ಕಲೆಗಳು, ರಕ್ತ ತುಂಬಿದೆ. ಒಂದು ಲೆಕ್ಕದಲ್ಲಿ ಕೆಂಪು ಬಟ್ಟೆ ಅಂತ, ಆದರೆ ಅವನ ಕೆಂಪು ಬಟ್ಟೆ ಅಲ್ಲ ಅಂತ ಇನ್ನೊಮ್ಮೆ ಹೇಳ್ತಾಳೆ ಅವಳು. ಮೈ ತುಂಬ ನೆತ್ತರು ಚೆಲ್ಲಿಕೊಂಡಿದೆ ಅವಳಿಗೆ, ಬಟ್ಟೆ ಪೂರ ಕೆಂಪಾಗಿದೆ, ನೆತ್ತರ ಕೆಂಪಾಗಿದೆ, ನೆತ್ತರಿನಿಂದ ತೊಯ್ದು ಹೋಗಿದೆ. ರಕ್ತವಾಸಾಹ ಪಿಬನ್ ಮತ್ತಃ, ಅವನು ಕುಡ್ಕೊಂಡಿದ್ದಾನೆ ಕಾಣ್ತದೆ ಅವಳಿಗೆ ಕಾಣುವಾಗ. ಏನು ಕೊಡ್ತದೆ ಮತ್ತೆ ಹೇಳ್ತಾಳೆ ಅವಳು. ಹಾಗಾಗಿ ಹುಚ್ಚನಾಗಿದ್ದಾನೆ. ಕರವೀರ ಕೃತಸ್ತ್ರಜ, ಕರವೀರ ಪುಷ್ಪದ ಮಾಲೆ ಹಾಕ್ಕೊಂಡಿದ್ದಾನೆ. ಇನ್ನು ಚಂದ ಕಾಣ್ತಾನೆ. ನಮ್ಮಲ್ಲಿ ಗದ್ದೆಯನ್ನು ಕಾಯುವಾಗ ಬೆಳ್ಚಪ್ಪ ಅಂತ ಇಡ್ತಾರೆ, ಅದಕ್ಕೂ ಕೆಲವು ಹೆಚ್ಚು ತಲೆ ಮಾಡುವುದುಂಟು. ಇವ 10 ತಲೆಯವ 20 ಕೈಯವ, ಒಂದಿಷ್ಟು ಎಣ್ಣೆ ಹಾಕ್ಕೊಂಡಿದ್ದಾನೆ ಮೈಗೆ, ಕಾಣುವಾಗ ರಸರಸಾಗಿ ಕಾಣುತ್ತಾನೆ. ಮತ್ತೆ ಕೆಂಪು ರಕ್ತಪೂರ ತುಂಬಿದ್ದ ಬಟ್ಟೆ, ಅದರೊಟ್ಟಿಗೆ ಕೆಂಪು ಮಾಲೆಗಳು ಹಾಕ್ಕೊಂಡು ನಿಂತಿದ್ದಾನೆ. ಇಷ್ಟು ನನಗೆ ಖಂಡಿತ ಮಾತ್ರ ಅಲ್ಲ, ಅದರೊಟ್ಟಿಗೆ ನೋಡಿಕೊಂಡಾಗ ಇನ್ನೂ ವಿಚಿತ್ರ ಕಾಣುತ್ತಾ ಉಂಟವನು. ಅವನೊಂದು ಕಡೆಯಲ್ಲಿ ರಥೇನ ಕರಯುಕ್ತೇನ, ಹೀಗೆ ನೆಲದಲ್ಲಿ ಬಿದ್ದ ರಾವಣನನ್ನು ಎಳ್ಕೊಂಡಿದ್ದಾರೆ. ಕೃಷ್ಯಮಾಣ ಮಯಾ ದೃಷ್ಟ ಸ್ತ್ರೀಯ, ಒಂದು ಹೆಣ್ಣು ಎಳಿತಾ ಉಂಟಂತೆ. ಮುಂಡಹ, ಅವನು ತಲೆ ಪೂರ ಬೋಳಿಸಿಕೊಂಡಿದ್ದಾನೆ. 10 ತಲೆ ಬೋಳಿಸಿಕೊಂಡ್ರೆ 10 ಚೊಂಬು ಕಂಡಾಗೆ ಆಗ್ತದೆ, ಕರಗಳು ಸಾಲಿಟ್ಟಾಗಿ. ಮುಂಡಹ ಅಂತಾನೆ. ಭ್ರಾಂತ ಚಿತ್ತಾಕುಲೇಂದ್ರೆ, ವಿಚಿತ್ರ ಮೈಯಾಗಿದೆ, ಹುಚ್ಚು ಹಿಡಿದಾಗೆ ಕಾಣುತ್ತಾ ಉಂಟು ಅವನು ನೋಡುವಾಗ. ರಕ್ತ ಮಾಲ್ಯಾನುಲೇಪನ, ಕೆಂಪು ಒಂದಿಷ್ಟು ಮಾಲೆಗಳನ್ನು ಹಾಕೊಂಡಿದ್ದಾನೆ. ಆ ಎಳೆಯೋಳು ಹೇಗಿದ್ದಾಳೆ, ಕಾಳಿ ಕರ್ದಮ ಲಿಪ್ತಾಂಗಿ, ಕಪ್ಪು ಮೈಯವಳು, ಪ್ರಮದ ರಕ್ತವಾಸಿನಿ, ಕೆಂಪು ಬಟ್ಟೆಯವಳು, ಕಪ್ಪು ಮೈಯವಳು. ಇಲ್ಲಿ ಇವನಿಗೆ ಕಾಲ ಬರಲಿಲ್ಲ ಎಳ್ಕೊಳ್ಳಿಕ್ಕೆ, ಕಾಳಿ ಬಂದಿದ್ದಾಳೆ ನೋಡಿ. ಸಾಮಾನ್ಯವಾಗಿ ಯಮದೂತರಲ್ಲಿ ಕಾಲ ಬರ್ತಾನೆ ಎಳ್ಕೊಂಡು ಹೋಗಲಿಕ್ಕೆ, ಇಲ್ಲಿ ಕಾಳಿ ಬಂದಿದ್ದಾಳೆ, ಹೆಣ್ಣು ಬಂದಿದ್ದಾಳೆ, ಕೆಂಪು ಬಟ್ಟೆ ತೊಟ್ಟಿದ್ದಾಳೆ, ಕಪ್ಪು ಮೈಯವಳಿದ್ದಾಳೆ. ಕಂಠೆ ಭದ್ವಾ ದಶಗ್ರೀವಂ, 10 ಕುತ್ತಿಗೆಗೆ ಹಗ್ಗ ಹಾಕಿದ್ದಾಳೆ ಅವಳು. ದಿಶಂ ಯಾಮ್ಯಾಂ ಪ್ರಕರ್ಷತಿ, ದಕ್ಷಿಣ ದಿಕ್ಕಿಗೆ ಎಳಿತಾ ಇದ್ದಾಳೆ. ಇವಳು ತ್ರಿಜಟೆ. ಇನ್ನೊಮ್ಮೆ ನೋಡಿದ್ರೆ ರಥೇನ ಖರಯುಕ್ತೇನ ಪಿಬನ್ನ ತೈಲಂ, ಎಣ್ಣೆಯನ್ನೇ ಕುಡಿತಾ ಇದ್ದಾನೆ. ಈಗ ಎಣ್ಣೆ ಕುಡಿದು ಹಿಡಿತದೆ ಸರಿ ಕಾಣೀಗ. ಎಣ್ಣೆಯನ್ನು ಕುಡಿದು ಮೈಗೆ ಹಾಕೊಂಡು ಮಾತ್ರ ಅಲ್ಲ, ಎಣ್ಣೆ ಕುಡಿತಾ ಇದ್ದಾನೆ ಇವ ಹುಚ್ಚನಂತೆ. ಕತ್ತೆ ಕಟ್ಟಿದ ರಥದಲ್ಲಿ ಹೋಗ್ತಾ ಇದ್ದಾನೆ. ಮತ್ತೆ ನೋಡುವಾಗ ಅವನು ಹೆದರಿಕೊಂಡವ, ಎಣ್ಣೆ ಕುಡಿದವ, ಹಸನ್ ನೃತ್ಯನ್, ಹುಚ್ಚನಾಗಿ ಕುಣಿಯುತ್ತಾ, ಅದರಲ್ಲಿ ರಥದಲ್ಲಿ ರಕ್ತ ಮಾಲ್ಯಾನುಲೇಪ ಕುಡಿಯುತ್ತಾ ಬೊಬ್ಬೆ ಹಾಕ್ತಾ ಹೋಗ್ತಾ ಇದ್ದಾನಂತೆ. ಮತ್ತೆ ನೋಡಿದರೆ ಗರ್ದಬೇನ ಭಯಾದ್ ಭೀತಃ, ಕತ್ತೆಯ ಮೇಲೆ ಕೂತಿದ್ದಾನೆ. ಸ್ವಲ್ಪ ಹೊತ್ತಿನಲ್ಲಿ ರಥ ಬಿಟ್ಟು ಕತ್ತೆಯಿಂದ ಕೆಳಗೆ ಬಿದ್ದಿದ್ದಾನೆ. ಸಹಸೋತ್ಪತ್ತಿಯ ಉದ್ಭ್ರಾಂತಹ, ಕೂಡಲೇ ಮೇಲೆ ಎದ್ದಿದ್ದಾನೆ. ಕತ್ತೆಯಿಂದ ಬಿದ್ದವ ಹೆದರಿಕೊಂಡು ಮೇಲೆದ್ದವ ನೋಡಿಕೊಳ್ಳುತ್ತಾನೆ. ದಿಗ್ವಾಸಾಹ, ಮೈಯಲ್ಲಿ ಬಟ್ಟೆಯೇ ಇಲ್ಲೀಗ, ಬತ್ತಲೆ ಆಗಿದ್ದಾನೆ ರಾವಣ. ಓಡ್ತಾನೆ, ಎಲ್ಲಿಗೆ ಅಂತ ಇಲ್ಲ. ದುರ್ವಾಕ್ಯಂ ಪ್ರಲಭಂ ಬಹು, ಬಾಯಿ ಬಂದಾಗಿ ಹೇಳ್ತಾ ಇದ್ದಾನಂತೆ, ಬಾಯಲ್ಲಿ ಬೊಬ್ಬೆ ಹೊಡ್ಕೊಳ್ತಾ ಇದ್ದಾನೆ, ಕೂಗ್ತಾ ಇದ್ದಾನೆ. ಹಾಗೆ ಓಡಿಕೊಂಡು ಹೋದವ ಎಲ್ಲಿ ಬೀಳ್ತಾ ಇದ್ದಾನೆ ಕೇಳಿದರೆ ಮಲಪಂಕಂ ಪ್ರವಿಶ್ಯಾಸು, ಹೇಲಿನ ಗುಂಡಿಗೆ ಬಿದ್ದಿದ್ದಾನೆ. ಮಗ್ನ ತತಃ ರಾವಣ, ಅಲ್ಲಿ ಪ್ರವಿಶ್ಯಾಸು ಮಗ್ನಸ್ತತ್ರ ರಾವಣ, ಮುಳುಗಿ ಹೋಗಿಯೇ ಬಿಟ್ಟ. ರಾವಣನ ಎಂಡು ನೋಡಿದ್ದಾಳೆ ಅವಳು, ಹೇಲಿನ ಗುಂಡಿಯಲ್ಲಿ ಬೀಳುವುದನ್ನು, ಗಲೀಜಾಗಿ ಹುಚ್ಚನಾಗಿ ಬೆತ್ತಲೆಯಾಗಿ ಓಡುವುದನ್ನು
ಎಲ್ಲ ಗಮನಿಸಿದ್ದಾಳೆ. ಏವಂತತ್ರ ಮಯಾ ದೃಷ್ಟ ಕುಂಭಕರ್ಣ ನಿಶಾಚರ, ಹೀಗೇ ನಾನು ಕಂಡಿದ್ದೇನೆ ಕುಂಭಕರ್ಣನನ್ನು. ಅವಳು ಬಣ್ಣಿಸುವುದಿಲ್ಲ, ಹೇಳುವುದಿಲ್ಲ ಕಥೆಯಲ್ಲಿ, ಹೀಗೆ ಕಂಡದ್ದು ಮತ್ತೆ ಹೇಳುವುದಂತ ಮತ್ತೆ ಗಲೀಜೆ ಆಗ್ತದೆ ಅವಳಿಗೆ ಹೇಳುವುದು. ಒಂದು ಸರ್ತಿ ಹೇಳಿದ್ರೆ ಆಯ್ತಲ್ಲ, ನಾವು ಅದರಿಂದ ಮೇಳು ಕೇಳ್ತಿದ್ದ, ಹಾಗೆಲ್ಲ ಯಾರು ಕೇಳಲಿಲ್ಲ ಅಲ್ಲಿ ಸ್ವಪ್ನದಲ್ಲಿ. ಇದೇ ಗಲೀಜು. ತಮ್ಮ ದೊರೆಯ ಭೀಕರವಾದ ಒಂದು ದೃಶ್ಯವನ್ನು ಕಣ್ಣಿಗೆ ಕಟ್ಟುವಾಗಿ ಹೇಳ್ತಾ ಇದ್ದಾಳೆ, ವಿಜುವಲೈಸ್ ಮಾಡ್ತಾ ಇದ್ದಾಳೆ. ಈ ಸ್ವಪ್ನ ತ್ರಿಜಟ ಕಂಡದ್ದನ್ನು ಯಾರು ಪೈಂಟಿಂಗ್ ಅಲ್ಲಿ ಮಾಡಲಿಲ್ಲ, ನಾನು ನೋಡಿದ್ದಿಲ್ಲ. ಮಾಡುವಂಥದ್ದು ವಾಲ್ಮೀಕಿಯ ರಾಮಾಯಣದಲ್ಲಿ, ಚಿತ್ರಣದಲ್ಲಿ. ಸ್ವಪ್ನ ಸತ್ಯ ಆಗುವಂಥದ್ದು ಗೊತ್ತಾಗ್ತದೆ. ಅವರು ಹೇಳ್ತಾ ಇದ್ದಾಳೆ, ದಮ್ಮಯ ಆಗ್ತದೆ ಅಭಿಯಾಚಾಮ ವೈದೇಹಿ, ನಾವು ದಮ್ಮಯ ಹಾಕುವ, ಸೀತೆಯಲ್ಲಿ ಕೇಳುವ, ಒಳ್ಳೇದಾಗ್ತದೆ ನಮಗೆ ಅಂತ ಹೇಳ್ತಾ ಇದ್ದಾಳೆ. ರಾಮನನ್ನು ಎದುರಿಸಿಕೊಂಡು ಹೋರಾಡಲಿಕ್ಕೆ ಬರುವುದೇ ಇಲ್ಲ, ಯಾರಿಂದಲೂ ಸಾಧ್ಯ ಇಲ್ಲ. ಹೀಗೆ ನನಗೆ ಕುಂಭಕರ್ಣನ ಕಥೆ ಕಂಡಿದೆ. ರಾವಣಶ್ಚ ಸುತಾ ಸರ್ವೇ ತೈಲ ಮುಂಡಾಹ ತೈಲ ಸಮುಕ್ಷಿತಾ, ರಾವಣನ ಮಕ್ಕಳು ಪೂರ್ತಿ ಹೀಗೆ ಇದೇ ರೀತಿ ಎಲ್ಲರೂ ಮಾಡಿಕೊಂಡಿದ್ದಾರೆ, ಮಂಡೆ ಬೂಳಿಸಿಕೊಂಡಿದ್ದಾರೆ, ಎಣ್ಣೆ ಹಚ್ಚಿಕೊಂಡಿದ್ದಾರೆ, ದಕ್ಷಿಣ ದಿಕ್ಕಿಗೆ ಹೋಗ್ತಾ ಇದ್ದಾರೆ ಎಲ್ಲ. ವರಾಹೇಣ ದಶಗ್ರೀವ, ಶಂಶುಮಾರೇಣ ಚ ಇಂದ್ರಜಿತ್, ಉಷ್ಟ್ರೇಣ ಚ ಕುಂಭಕರ್ಣ ಪ್ರಯಾತಃ ದಕ್ಷಿಣಾಂದಿಶಂ. ಇವರು ಹೋಗುವ ಮೆರವಣಿಗೆಯನ್ನು ಹೇಳ್ತಾಳೆ. ಹಂದಿಯ ಮೇಲೆ ರಾವಣ, ಮೊಸಳೆಯ ಮೇಲೆ ಇಂದ್ರಜಿತ್ತು, ಒಂಟೆಯ ಮೇಲೆ ಕುಂಭಕರ್ಣ, ಎಲ್ಲ ಹೋಗುವ ನಮೂನೆ. ಎಲ್ಲಿಯಾದರೂ ಉಂಟೆ ಈ ನಮೂನೆ? ಒಂದು ಚಿತ್ರ ಮಾಡಿ ತೋರಿಸಿ, ಹಂದಿಯ ಮೇಲೆ ಕೂತ ರಾವಣನನ್ನೊಮ್ಮೆ. ಏನು ಅದ್ಭುತ, ಏನು ವಿಚಿತ್ರವಾದ ಸ್ವಪ್ನವಳಿಗೆ. ಒಂದೊಂದನ್ನು ಕಣ್ಣಿಗೆ ಕಟ್ಟಿದಾಗ ಹೇಳ್ತಾ ಇದ್ದಾಳೆ ತಾನು ಕಂಡ ದೃಶ್ಯವನ್ನು. ಎಲ್ಲ ಬೆದರಿಕೊಂಡು ಕೇಳ್ತಾ ಇದ್ದಾವೆ ರಕ್ಕಸಿಯರು, ಎಲ್ಲ ವಿಚಿತ್ರವೇ. ಸಮಾಜಶ್ಚ ರಕ್ಷಸಾಂಚ ಸಮಾಜಶ್ಚ, ರಕ್ಕಸರ ಪಾಳೆಯಗಳೆಲ್ಲ ಕುಂಭಕರ್ಣಾದಯಶ್ಚೈಮೆ ಸರ್ವೇ ರಾಕ್ಷಸ ಪುಂಗವಾಹ ರಕ್ತಂ ನಿವಸನಂ ಗೃಹ್ಯ ಪ್ರವಿಷ್ಟಾ ಗೋಮಯ ಹೃದೆ. ಸೆಗಣಿಯ ಹೊಂಡದಲ್ಲಿ ಬಿದ್ದಿದ್ದಾರೆ. ಇನ್ನೊಂದು ಹೇಳಿದವಳು ಗೋಮಯ ಹೃದೆ, ಅಲ್ಲಿ ಎಲ್ಲ ಬಿದ್ದುಕೊಂಡಿದ್ದಾರೆ ಎಲ್ಲ ರಾಕ್ಷಸರು, ಇಡೀ ಸಮುದಾಯ. ಕುಂಭಕರ್ಣನಿಂದ ಹಿಡಿದು ಎಲ್ಲರೂ. ಅಷ್ಟು ದೊಡ್ಡ ಕುಂಭಕರ್ಣ ಬೀಳಬೇಕಾದ್ರೆ ಗುಂಡಿ ಎಷ್ಟು ದೊಡ್ಡದಿರಬೇಕು ನೋಡಿ. ಅದರೊಳಗೆ ಕಾಣುವಾಗ ಅದರ ಭಯಾನಕ ಚಿಂತನೆ ಎಲ್ಲ ಹೋಗಿ ಬಿಟ್ಕೊಂಡಿದ್ದಾರೆ. ಇತ್ತು ನೋಡಿದರೆ ರಾಕ್ಷಸ ಸ್ತ್ರೀಯ, ಹೆಣ್ಣುಮಕ್ಕಳು, ಪಿಬನ್ ಪ್ರನೃತ್ತಾ ಪ್ರಹಸಂತ್ಯ ಮಹಾಸ್ವನಾ, ಗೌಜಿಯಲ್ಲಿ ಬೊಬ್ಬೆ ಹಾಕ್ತಾ ಇದ್ದಾವೆ, ನೆಗಾಡ್ತಾ ಇದ್ದಾವೆ, ಕುಣಿತಾ ಇದ್ದಾವೆ. ಗೀತವಾದಿತ್ರ ನಿಸ್ವನ, ಒಂದು ಕಡೆಯಲ್ಲಿ ಬಡಿತಾರೆ, ಕುಣಿತಾರೆ. ಸಮ ಎಣ್ಣೆ ಕುಡಿದಿದ್ದಾರೆ. ಎಣ್ಣೆ ಅಂದರೆ ಎಣ್ಣೆಯೇ, ಎಳ್ಳೆಣ್ಣೆಯೇ, ಅದನ್ನೇ ಶಬ್ದ ಹಾಕ್ತಾನೆ ಅವನು. ಮತ್ತೆ ಬೇರೆ ಏನಿಲ್ಲ, ಮಾಡಿದ್ದೇನಲ್ಲ, ಮಾಡಿದ್ದು ಬೇಕಾದಷ್ಟು ಇತ್ತು, ಇಲ್ಲ ಅಲ್ಲ, ಅಲ್ಲಿ ಮಾಡಿಕೊಂಡದ್ದು ಇತ್ತು. ಬಹಳ ಚಂದವಾಗಿ ಹನುಮಂತ ನೋಡಿದ್ದ ಪಾನಾಗೃಹವನ್ನು, ಊಟದ ಶಾಲೆಗಳನ್ನು ಎಲ್ಲ ನೋಡಿದ್ದಾನವ ರಾತ್ರಿ ಹೊತ್ತಿನಲ್ಲಿ. ಆದರೆ ಇಲ್ಲಿ ಸ್ವಪ್ನ ತ್ರಿಜಟ ನೋಡುವಾಗ ಉಂಟಲ್ಲ, ಎಳ್ಳೆಣ್ಣೆ ಕುಡಿದದ್ದನ್ನೇ ಹೇಳ್ತಾ ಇದ್ದಾಳೆ ಮತ್ತೆ ಮತ್ತೆ ಎಲ್ಲರನ್ನು ಸಹ. ಹಾಗೆ ಪ್ರತಿಯೊಬ್ಬರು ರಾಕ್ಷಸ ಸ್ತ್ರೀಯರು ಸಹ ಲಂಕಾಯಾಮ್ ಭಸ್ಮ ರೂಕ್ಷಾಯಾಮ್ ಪ್ರವಿಷ್ಟ ರಾಕ್ಷಸ ಸ್ತ್ರೀಯ, ಬೆಂದು ಹೋದ ಲಂಕೆಯ ಬೆಂಕಿಯ ಜ್ವಾಲೆಯಲ್ಲಿ ಬಿದ್ದು ಕರಕಲಾಗ್ತಾ ಇದ್ದಾರೆ ಅಂತಾಳೆ ಅವಳು. ಅದೇಗೆ ಆಯ್ತು ಅಂದ್ರೆ ಅವಳು ಹೇಳ್ತಾಳೆ, ಲಂಕಾ ಚೈವ ಮಯಾ ದೃಷ್ಟ ಪುರಿ ರಾವಣ ಪಾಲಿತ ಸಮಾಜಿ ರಥಕುಂಜರ, ಆನೆಗಳು, ಕುದುರೆಗಳು, ಸೈನ್ಯಗಳು ಒಟ್ಟು ಸೇರಿದ ಇಡೀ ಲಂಕೆ, ಸಾಗರೇ ಪತಿತ ದೃಷ್ಟ ಭಗ್ನ ಗೋಪುರ ತೋರಣ, ಸಮುದ್ರದೊಳಗೆ ತುಂಡು ತುಂಡಾಗಿ ಬಿದ್ದದ್ದು ಕಂಡಿತು ಅಂದ್ಲವಳು. ಲಂಕಾಚೈವ ಮಯಾ ದೃಷ್ಟ ರಾವಣೇನ ಅಭಿಲಾಪಿತ, ರಾವಣನ ಅಭಿರಕ್ಷಿತ, ರಾವಣನ ಒಡ್ಡೋಲಗದಲ್ಲಿ ನಿಂತ ಲಂಕೆ ನನಗೆ ಕಂಡಿದೆ, ಏನು ಹೇಳುವುದು ನಾನಂತಾಳೆ. ರಾಮಸ್ಯ ದಗ್ಧ ರಾಮಸ್ಯ ದೂತೇನ ವಾನರೇಣ ತರಸ್ವಿನ. ಇನ್ನೂ ಆಗಲಿಲ್ಲ ಘಟನೆ. ತ್ರಿಜಟ ಸ್ವಪ್ನದಲ್ಲಿ ಹೇಳ್ತಾ ಇದ್ದಾಳೆ, ಹನುಮ ಇನ್ನೂ ಮಾತಾಡಲಿಲ್ಲ ಸೀತೆಯಲ್ಲಿ, ಇನ್ನೂ ಸೀತೆಗೆ ಗೊತ್ತಿಲ್ಲ. ಇವಳು ಹೇಳ್ತಾಳೆ, ದಗ್ಧ ಲಂಕಾ ರಾಮಸ್ಯ ದೂತೇನ ವಾನರೇಣ ತರಸ್ವಿನ. ಬಹಳ ಪರಾಕ್ರಮಶಾಲಿಯಾದ ವೇಗವಾಗಿ ಓಡುವ ಮಂಗದಿಂದ ಅಂತಾಳೆ. ಹನುಮ ಗೊತ್ತಿಲ್ಲ ಅವಳಿಗೆ, ಸ್ವಪ್ನದಲ್ಲಿ ಪರಿಚಯ ಆಗಲಿಲ್ಲ. ಪರಿಚಯ ಇರುವುದು ರಾವಣ ಕುಂಭಕರ್ಣರದ್ದು ಮಾತ್ರ. ಅದರಿಂದ ರಾವಣನನ್ನು ಐಡೆಂಟಿಫೈ ಮಾಡಿದ್ದಾಳೆ, ವಾನರ ಅಂತ ಐಡೆಂಟಿಫೈ ಮಾಡಿದ್ದಾಳೆ. ಮಂಗದಿಂದ ಲಂಕೆ ಸುಟ್ಟಿದೆ, ನೀರಿಗೆ ಬಿದ್ದಿದೆ, ಬೆಂಕಿಗೆ ಬಿದ್ದಿದೆ, ಎರಡನ್ನು ಕೊಡ್ತಾಳು. ಇದು ಸ್ವಪ್ನ ಸುಳ್ಳ ಸತ್ಯವೇ ನೀವೇ ಹೇಳಿ. ಅಂದರೆ ಪ್ರೀವಿಯಸ್ ಆಗಿ ಆಗುವುದನ್ನು ಗಮನಿಸಲಿಕ್ಕೆ ಬರ್ತದೆ ಅಂತ ಹೇಳಿಕೊಂಡು ಸೈಕಾಲಜಿಯು ಒಪ್ತದೆ ಇವತ್ತಿನದ್ದು. ಅಧಿಕೃತವಾಗಿ ನಿಮಗೂ ಗೊತ್ತಿದೆ, ಆದದ್ದು ಕಂಡದ್ದು ಕೇಳಿದ್ದೆಲ್ಲ ಬೇಕಾದಷ್ಟು ಉದಾಹರಣೆಗಳು ಇವೆ, ನಾನು ಹೆಚ್ಚು ಹೇಳುವುದಿಲ್ಲ.
ಹೀಗಾಗಿ ಬಹಳ ಅದ್ಭುತವಾಗಿ ತ್ರಿಜಟೆ ತನ್ನ ಸ್ವಪ್ನದಲ್ಲಿ ಈ 7 ಅಂಶಗಳನ್ನು ಗಮನಿಸಿದ್ಲು. ರಾವಣನನ್ನು, ಕುಂಭಕರ್ಣನನ್ನು, ಮತ್ತು ಇನ್ನೊಂದು ಕಡೆ ಹೇಳ್ತಾಳೆ ಏಕಸ್ತತ್ರ ಮಯ ದೃಷ್ಟ ಶ್ವೇತಚ್ಛತ್ರ ವಿಭೀಷಣ ಅಂತ. ನನಗೆ ಒಬ್ಬನೇ ಒಬ್ಬ ರಕ್ಕಸ ಕಂಡದ್ದು ಬಹಳ ಚೆನ್ನಾಗಿದ್ದವನು, ಬಿಳಿಯಾಗಿದ್ದವನು ಕೇಳಿದರೆ ವಿಭೀಷಣ. ಬೆಳಗೊಡೆ ಅಡಿಯಲ್ಲಿ ವಿಭೀಷಣ ಕಂಡಿದ್ದಾನೆ. ಶ್ವೇತ ಗಂಧಾನುಲಿಪ್ತಶ್ಚ ಶ್ವೇತ ಮಾಲ್ಯಾಂಬರದರ, ಬಿಳಿಯ ಬಣ್ಣದ ಬಟ್ಟೆಗಳು, ಬಿಳಿಯ ಲೇಪನಗಳು, ಬಿಳಿಯ ಮಾಲೆಗಳು ಎಲ್ಲ ಅವನಲ್ಲಿತ್ತು. ಚತುರ್ದಂತಂ ಗಜಂ ದಿವ್ಯಂ ಆಸ್ತೆ, ದೊಡ್ಡ ಪರ್ವತದಂತಿರುವ ಎತ್ತರದ ಆನೆಯ ಮೇಲೆ ಆತ ಕೂತು ಬಿಟ್ಟಿದ್ದಾನೆ. ಆ ಆನೆಗೆ 4 ದಾಡೆ. ನೋಡಿ ಗಮ್ಮತ್ತು, 4 ದಾಡೆ ಅಂತ ಒಂದು ಅದ್ಭುತವಾದ ದಿವ್ಯವಾದ ಸುಂದರವಾದ ಆನೆಯ ಮೇಲೆ ಕೂತಿದ್ದಾನೆ. ಚತುರ್ಭಿಹಿ ಸಚಿವೈಹಿ ಸಾರ್ಧಂ ವೈಹಾಯ ಸಮುಪಸ್ಥಿತ, ಆಕಾಶದಲ್ಲಿ ಕಾಣ್ತಾ ಇದ್ದಾನೆ ನನಗೆ ವಿಭೀಷಣ. ಇವಳು ನೆಲದಲ್ಲಿ ಬಿದ್ದಾವೆ, ಹೊಂಡಕ್ಕೆ ಹೋಗಿದ್ದಾವೆ. ವಿಭೀಷಣ ಮೇಲಕ್ಕೆ ಕಾಣ್ತಾ ಇದ್ದಾನೆ, 4 ತನ್ನ ಸಚಿವರ ಜೊತೆಯಲ್ಲಿ. ಎಷ್ಟು ಸ್ಪಷ್ಟ ಹೇಳ್ತಾನೆ, ಚತುರ್ಭಿಹಿ ಸಚಿವೈಹಿ, 4 ಮಂತ್ರಿಗಳ ಜೊತೆಯಲ್ಲಿ ವಿಭೀಷಣ ನನಗೆ ಕಂಡ ಆನೆಯ ಮೇಲೆ ಅಂತ. ಅದೇ ವಿಭೀಷಣ ಮುಂದಕ್ಕೆ ಲಂಕೆಯ ಭಸ್ಮ ಆದ ಬಳಿಕ ಮತ್ತೊಮ್ಮೆ ರಾವಣನಲ್ಲಿ ಸೇತು ಕಟ್ಟುತ್ತಿರುವಾಗ ತಿಳಿಸಿ, ನೀನು ಸೀತೆಯನ್ನು ಒಪ್ಪಿಸಿಬಿಡು, ಕೋಟಿಗಟ್ಟಲೆ ಕಪಿಗಳ ಸೈನ್ಯ ಬರ್ತಾ ಇದೆ, ನಿನಗೆ ವರದಲ್ಲಿ ಕಪಿಗಳಿಂದ ಸಾವಿಲ್ಲ ಅಂತ ಇಲ್ಲ, ಹಾಗಾಗಿ ಒಪ್ಪಿಸಿಬಿಡು ರಾಮನನ್ನು ಹೇಳಿದರು. ನೀನೆಂಥದಯ್ಯ, ಬಲದ ಪೌರುಷದ ಬದುಕು ನಮ್ಮದು ಅಂತ ಹೇಳಿ ತಿರಸ್ಕಾರ ಮಾಡಿದ್ದಕ್ಕೆ ವಿಭೀಷಣ 4 ಸಚಿವರ ಜೊತೆಯಲ್ಲಿ ರಾಮನಲ್ಲಿಗೆ ಬಂದ. ಇದೇ 4 ಸಚಿವರು, 5 ಜನ ರಕ್ಕಸರ ಪಾಳೆಯದಿಂದ ರಾಮನ ಪಾದಾರವಿಂದಕ್ಕೆ ಬಂದವರು. ತ್ರಿಜಟ ಕಾಣ್ತಾ ಇದ್ದಾಳೆ, ಅದ್ಭುತವಾಗಿದೆ. ಈ ಸ್ವಪ್ನದ ಒಂದೊಂದು ಎಳೆಗಳು ಮುಂದೆ ನಡೆಯುವ ಘಟನೆಯನ್ನು ಪ್ರತ್ಯಕ್ಷವಾಗಿ, ಇನ್ನೂ ಬಹಳ ಸಮಯ ಇಲ್ಲ, ಬೆಳಿಗ್ಗೆ ಬಿದ್ದ ಸ್ವಪ್ನಕ್ಕೆ ತಿಂಗಳುಗಳು ಕೆಲಸ ಮಾಡಲಿಕ್ಕೆ ಹೊತ್ತಿಲ್ಲ. ಲಂಕೆಯಂತೂ ಸುಡ್ಲಿಕ್ಕೆ ಇನ್ನೇನು ಕ್ಷಣಗಣನೆ ಅಷ್ಟೇ. ಬೆಳಿಗ್ಗೆ ಆಯಿತು, ಮಂಗನ ಹಿಡಿತಾರೆ, ಸೂತ್ತರ ಎಲ್ಲ ಮೆರವಣಿಗೆ ಮಾಡಿಸ್ತಾರೆ, ಸಂಜೆ ಹೊತ್ತಿನಲ್ಲಿ ಬೆಂಕಿ ಹಾಕ್ತಾರೆ ಬಾಲಕ್ಕೆ, ಅವ ಎಲ್ಲ ಬಾಲದಿಂದ ರಾತ್ರಿಯಲ್ಲಿ ಲಂಕೆಯನ್ನು ಮುಗಿಸಿ ಬಿಡ್ತಾನೆ. ರಾತ್ರಿ ಆಗುವ ಮುಂಚೆ ಲಂಕೆ ಆಹುತಿ ಆಗುತ್ತೆ. ಆಹುತಿಯಾಗುವುದನ್ನು ಪ್ರತ್ಯಕ್ಷ ಮೊದಲು ಕಂಡವಳು ಸ್ವಪ್ನದಲ್ಲಿ ತ್ರಿಜಟೆ. ವಾಲ್ಮೀಕಿ ಹೇಳಿದ ಸ್ವಪ್ನ ತ್ರಿಜಟೆಯ ಸ್ವಪ್ನ. ಒಂದೊಮ್ಮೆ ನೀವು ಸುಳ್ಳು ಅಂತ ಹೇಳೋದಾದರೆ ವಾಲ್ಮೀಕಿಯಲ್ಲಿ ಮಾತಾಡಿನಿ, ಅದರ ಮೌಲ್ಯವನ್ನು ವಾಲ್ಮೀಕಿಗೆ ಕಟ್ಟಿನಿ. ಇನ್ನೇನಿದ್ರು ನಮ್ಮ ಹತ್ರ ಚರ್ಚೆಗಳಲ್ಲಿ ಏನು ವಿಷಯ ಇಲ್ಲ. ಇದನ್ನು ಸರಿಗೊಳಿಸಲಿಕ್ಕೆ ನಮ್ಮಲ್ಲಿರತಕ್ಕಂಥ ಸುಳ್ಳು ಕಾರಣಗಳು ಕೆಲಸ ಮಾಡೋದಿಲ್ಲ. ಜಗತ್ತು ಎಷ್ಟು ಎಚ್ಚರದಲ್ಲಿ ಸತ್ಯವೋ ಅಷ್ಟೇ ಸತ್ಯಭೂತವಾದ ಸ್ವಪ್ನವನ್ನು ದೇವರು ಸೃಷ್ಟಿ ಮಾಡಿ ತೋರಿಸಿದ್ದು ಹೌದು, ಅದು ಆಗುವುದು ಹಾಗೆ. ಅನ್ನುವ ನೆಲೆಯಲ್ಲಿ ನಾವು ನೋಡಿಕೊಂಡಾಗ ಇನ್ನೊಂದು ಕಡೆಯಲ್ಲಿ ತ್ರಿಜಟೆಯ ರಾಮನನ್ನು ಕಂಡ ಸ್ವಪ್ನದ ಬಗ್ಗೆ ನಾಳೆ ಮತ್ತೊಮ್ಮೆ ವಂದನೆಗಳು. ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ.